ಏನ್ರಿ ಕಾಫಿ? ಹಲೋ, ಯಾರು? ನಮಸ್ತೆ ಮೇಡಮ್, ನನ್ನ ಹೆಸರು ಆದಿನಾರಾಯಣ. ಸರ್ ಹತ್ರ ಮಾತಾಡಬೇಕಿತ್ತು. ಹಾ, 1 ನಿಮಿಷ ಕೊಡ್ತೀನಿ. ಏನ್ರಿ ನಿಮ್ಗೆ ಫೋನು? ಹಲೋ ಸರ್, ನಮಸ್ತೆ ಸರ್. ಸಂತೋಷ್ ರಾವ್ ಅವ್ರು ನಿಮ್ಮ ನಂಬರ್ ಕೊಟ್ಟರು. ಆದಿನಾರಾಯಣ ಅಂತ ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗೋಸ್ಕರ. ಓ, ನಾನು ಇಂಟರ್ವ್ಯೂ ಮಾಡಿದ್ರೆ ಯಾರು ನೋಡ್ತಾರ್ರಿ? ಯಾರಾದರೂ ಸಿನಿಮಾದವ್ರನ್ನ ಇಂಟರ್ವ್ಯೂ ಮಾಡಿ. ಅವರು ಸಿನಿಮಾದಲ್ಲಿ ಹೀರೋ ಸರ್, ನೀವು ರಿಯಲ್ ಲೈಫಲ್ಲಿ ಹೀರೋ. ತುಂಬಾ ವ್ಯಕ್ತಿಗಳಿಗೆ ಇನ್ಸ್ಪಿರೇಷನ್ ನೀವು. ನೀವು ತುಂಬ ಹೊಗಳ್ತಾ ಇದ್ದೀರಾ. ಸರ್, ಚರಿತ್ರೆ ಪುಸ್ತಕದಲ್ಲಿ ನಿಮ್ಮ ಹೆಸರು ಇಲ್ಲದೆ ಇರಬಹುದು ಸರ್, ಆದರೆ ಪೊಲೀಸ್ ಚರಿತ್ರೆನಲ್ಲಿ ನಿಮ್ಮ ಹೆಸರು ಇದ್ದೇ ಇರುತ್ತೆ ಸರ್. ನಾನೀಗ ನೇರ ಪ್ರವೃತ್ತಿ ಬಗ್ಗೆ ಪುಸ್ತಕನ ಬರಿತಾ ಇದ್ದೀನಿ. ತುಂಬ ಬ್ಯುಸಿಯಾಗಿದ್ದೀನಿ, ಸಾರಿ. ಸರ್ ಪ್ಲೀಸ್ ಸರ್, ಅರ್ಧ ಗಂಟೆಗಿನ್ನ ಜಾಸ್ತಿ ತಗೊಳ್ಳಲ್ಲ ಸರ್. ಪ್ಲೀಸ್ ಸರ್, ಇಲ್ಲ ಅನ್ಬಿಡಿ ಸರ್. ಪ್ಲೀಸ್ ಸರ್, 10 ಮಿನಿಟ್ಸ್ ಸರ್, ಪ್ಲೀಸ್ ಸರ್. ಓಕೆ. ಯಾರ್ರೀ? ನಾನು ಇಂಟರ್ವ್ಯೂ ಬೇಕಂತೆ. ಆ ಇಂಟರ್ವ್ಯೂಯಿಂದ ಬರೋ ದುಡ್ಡನ್ನೆಲ್ಲ ಅನಾಥಾಶ್ರಮಕ್ಕೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಒಳ್ಳೇದೇ ಅಲ್ವೇನ್ರಿ? ನೀವು ಡ್ಯೂಟಿಲಿದ್ದಾಗ ಸಾಲ್ವ್ ಮಾಡಿರೋ ಕೇಸ್ಗಳು, ನಿಮ್ಮ ಕಣ್ಣಾರೆ ನೋಡಿರೋ ನೇರವಾದ ಘೋರ ಘಟನೆಗಳು ನಿಮ್ಮೊಳಗಡೆ ಇಟ್ಕೊಳ್ಳೋದಕ್ಕಿನ್ನ ಮನಸ್ಸು ಬಿಚ್ಚಿ ಹೊರಗಡೆ ಹೇಳ್ಕೊಂಡ್ರೆ ನಿಮ್ ಮನ್ಸಿಗೆ ನೆಮ್ಮದಿಯಾಗಿರುತ್ತಲ್ವೇನ್ರಿ? ಸೆನ್ಸೇಷನಲ್ ರಿಟೈರ್ಡ್ SP ಚಂದ್ರಕಾಂತ್ ಅವ್ರ ಬಗ್ಗೆ ಪರೋಕ್ಷವಾಗಿ ತಿಳ್ಕೊಂಡಿದ್ದೀವಿ. ಈಗ ಅವ್ರ ಜೊತೆ ನೇರವಾಗಿ ಕೂತ್ಕೊಂಡು ನಮಗ್ ಬೇಕಾಗಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಸರ್, ಥ್ಯಾಂಕ್ ಯು ಸರ್. ನಮಸ್ತೆ. ಸರ್, ನೀವು ಯಾವುದೋ ಬುಕ್ ಬರೀತಾ ಇದೀನಿ, ಯಾವ್ದ್ರ ಬಗ್ಗೆ ಸರ್? ಕ್ರೈಮ್ ಬಗ್ಗೆ. ವಾವ್, ಗ್ರೇಟ್. ಸರ್, ನೀವು ಈ ಬುಕ್ ಬರೆಯೋದಕ್ಕೆ ಇನ್ಸ್ಪಿರೇಷನ್ ಯಾವ್ದು ಸರ್? ನಮ್ಮ ಚಾನಲ್ಗೋಸ್ಕರ ಹೇಳ್ತೀರಾ? ಮನುಷ್ಯ ತಾಯಿ ಹೊಟ್ಟೆಲೆ ಇದ್ದಾಗಲೇ ಅತಿಯಾದ ಆಸೆ, ಅಪಾರವಾದ ಸ್ವಾರ್ಥನ ಅವನ ಮೆದುಳಲ್ಲಿ ತುಂಬಿಕೊಂಡು ಹಂಚ್ಕೊಂಡು ಬಂದಿರೋ ರಕ್ತದಿಂದ ಅವನ ದಾಹನ ತೀರಿಸ್ಕೊತಾ ಇದ್ದಾನೆ. ಮನುಷ್ಯ ಈ ಭೂಮಿ ಮೇಲೆ ಬಂದಂಥ ಕ್ಷಣದಿಂದ ದೇಹದಲ್ಲಿ ಹಿಂಸೆ, ಮನೇಲಿ ಹಿಂಸೆ, ಅಲ್ಲೂ ಹಿಂಸೆ, ಇಲ್ಲೂ ಹಿಂಸೆ, ಎಲ್ಲಿ ನೋಡಿದ್ರು ಹಿಂಸೆ ಹಿಂಸೆ ಹಿಂಸೆ. ಇಂಥ ಹಿಂಸೆ ಕೊಡುವಂಥ ಪ್ರಪಂಚದಲ್ಲಿ ಹುಟ್ಟಿರೋ ಅಂಥ ಮಗು ಹಿಂಸೆ ಕೊಡೋ ಜಾಗದಲ್ಲದೆ ಬೇರೆ ಎಲ್ಲಿ ಹೆಜ್ಜೆ ಹಾಕಕ್ಕಾಗತ್ತೆ? ಅವನು ಚೆನ್ನಾಗಿ ಬದುಕೋಕ್ಕೋಸ್ಕರ ಎದುರಿಗಿರೋರಿಗೆ ಎಷ್ಟು ಬೇಕಾದ್ರೂ ನೋವು ಕೊಡೋದಕ್ಕೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮನುಷ್ಯ. ಬರೀ ಕೈಯಲ್ಲಿ ಬಂದು ಮಣ್ಣಲ್ಲಿ ಮಣ್ಣಾಗೋ ಮನುಷ್ಯನಿಗೆ ಈ ಮಧ್ಯದಲ್ಲಿ ಸುಳ್ಳಿನ ಸಂತೆ ಯಾಕಬೇಕು? ಈ ಸ್ವಾರ್ಥದ ಜೀವನ ಯಾಕಬೇಕು? ವಾವ್, ಸೂಪರ್ ಸರ್. ಸ್ವಾರ್ಥದ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ಸರ್, ನೀವು SP ಆಗಿ ತುಂಬಾ ಜಿಲ್ಲೆಗಳಲ್ಲಿ ಕೆಲಸ ಮಾಡಿದಿರಲ್ವಾ? ಅದರಲ್ಲಿ ನೀವು ಸಾಲ್ವ್ ಮಾಡಿರುವಂಥ ಪೇನ್ಫುಲ್, ನಿಮಗೆ ತುಂಬಾ ನೋವಾಗಿರುವಂಥ ಕೇಸ್ ಬಗ್ಗೆ ಹೇಳ್ತೀರಾ ಸರ್? ಶೋರ್. ಇಲ್ಲೇ ಬೆಂಗಳೂರಲ್ಲಿ ನಡೆದಿರೋ ಒಂದು ಕೇಸ್ ಬಗ್ಗೆ ಹೇಳ್ತೀನಿ. ಆ ಕೇಸ್ನ ಇನ್ವೆಸ್ಟಿಗೇಟ್ ಮಾಡಿದ್ದ ಇನ್ಸ್ಪೆಕ್ಟರ್ ಸಾರಿಕಾ ಹೇಳಿರೋ ಪ್ರಕಾರ ಅರ್ಧ ರಾತ್ರಿ 2 ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಬಂತು. ಹಲೋ, ಪೊಲೀಸ್ ಸ್ಟೇಷನ್. ಈ ಪ್ರಿಮೈಸಸ್ ಅಲ್ಲಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಹೋಗಿ ನೋಡಿ. ನಾನು ಹೋಗಿ ನವೀನ ಅವ್ರ ಹತ್ರ ಮಾತಾಡ್ತೀನಿ. ಓಕೆ ಮೇಡಮ್. ನಿಮ್ ಮೇಡಮ್ ಅಲ್ಲೇ? ಅಮ್ಮ ಅವ್ರ ಮೇಲಿದ್ದಾರೆ ಮೇಡಮ್. ಕೂಲ್ ಡೌನ್ ನವೀನ. ಕೇಳಿದ್ ನನಗೆ ಹೀಗನ್ನಿಸ್ತಿದೆ. ಇನ್ ಹೆತ್ತೋಳ್ ನಿನಗ್ ಹೇಗ್ ಅನ್ನಿಸ್ತಿರ್ಬೇಡ. ಬೆಳಿಗ್ಗೆ ನೀನ್ ಫೋನ್ ಮಾಡ್ದಾಗ್ಲಿಂದ ನಮ್ ಟೀಮ್ಸ್ ಅವನ್ಗೋಸ್ಕರ ಹುಡುಕ್ತಾನೆ ಇದ್ದಾರೆ. ಅವ್ನ್ ತಪ್ಪಿಸ್ಕೊಳಕ್ಕಾಗಲ್ಲ. ಅಟ್ಲೀಸ್ಟ್ ನಡೆದಿದ್ದೇನು ಅಂತ ಗೊತ್ತಾದ್ರೆ ಮುಂದೆ ನಡೆಯೋದು ಸುಲಭ ಆಗುತ್ತೆ. ಅಷ್ಟಕ್ಕೂ ಏನ್ ನಡೀತೋ ಹೇಳು. ನಮ್ದೊಂದು ಸುಂದರವಾದ ಸಂಸಾರ. ಗೌತಮ್, ಗೌತಮ್ ಏನಾಯ್ತು? ಗೌತಮ್ ಏನಾಯ್ತು ಪುಟ್ಟ? ಏನಾಯ್ತು? ಅಯ್ಯೋ, ಬೇಗ ಬನ್ನಿ. ಏನಾಗೋದಿಲ್ಲ, ಸ್ಟ್ರಾಂಗ್ ಆಗಿ. ಏನಾಯ್ತು?
ಆಗೋಯ್ತು. ಓಕೆ ಓಕೆ, ಏನಾಗಿಲ್ಲ ಏನಾಗಿಲ್ಲ. ನೀನ್ ಸ್ಟ್ರಾಂಗ್ ಬಾಯ್ ಅಲ್ವಾ? ಸ್ಟ್ರಾಂಗ್ ಬಾಯ್. ನಿಮ್ಮ ಮಕ್ಕಳಿಗೆ ರೇಬಿಸ್ ಇದೆಯೋ ಇಲ್ವೋ ಅಂತ ರಿಪೋರ್ಟ್ಸ್ ನೋಡಿ ಹೇಳ್ತೀನಿ. ಡಾಕ್ಟರ್, ಪ್ರಾಬ್ಲಮ್ ಏನಿಲ್ಲ ಅಲ್ವಾ? ನೋ ಪ್ರಾಬ್ಲಮ್. ಆದ್ರೂ ಮಕ್ಕಳನ್ನ ಅದ್ರ ಜೊತೆಯಲ್ಲಿ ಆಟ ಆಡೋಕ್ ಬಿಡ್ಬೇಡಿ. ಈ ಬ್ರೀಡ್ ಯೂಶುವಲ್ ಆಗಿ ಕಚ್ಚಲ್ಲ ಡಾಕ್ಟರ್, ಆದ್ರೆ ಅದು ಯಾಕೆ ಕಚ್ತು ಅಂತ ಗೊತ್ತಾಗ್ಲಿಲ್ಲ. ಹೌದಾ? ಏನೇ ಇರ್ಬೋದು, ಮಕ್ಕಳನ್ನ ಆ ನಾಯಿ ಜೊತೆಗೆ ಆಟ ಆಡೋಕ್ ಬಿಡ್ಬೇಡಿ. ಡ್ಯಾಡಿ, ನಮಗ್ ರಾಕಿನೇ ಬೇಕು. ರಾಕಿ ಕಚ್ತಿದೆ ಅಲ್ವಾ ಪುಟ? ನಾವ್ ಇನ್ನೊಂದು ಪಪ್ಪಿ ತರೋಣ. ಓಕೆ ಅಮ್ಮ, ನೀನಾದ್ರೂ ಹೇಳಮ್ಮ, ನಮಗ್ ರಾಕಿನೇ ಬೇಕು. ಸರಿ ಕಂದ, ರಾಕಿನ ನಮ್ ಜೊತೆನೆ ಇಟ್ಕೊಳ್ಳೋಣ, ಸರಿನಾ? ಓಕೆ, ರಿಪೋರ್ಟ್ಸ್ ಬಂದ್ಮೇಲೆ ನಿಮ್ಗೆ ಫೋನ್ ಮಾಡಿ. Sure, sir. ಸಿ ಯು. ಓಕೆ ಬನ್ನಿ ಬನ್ನಿ ಡಾಕ್ಟರ್. ಹೋಗೋಣ. ಈಗ ನಾಯಿ ಎಲ್ಲಿದೆ? ಮೇಡಮ್, ಅರ್ಜೆಂಟಾಗಿ ಸ್ವಲ್ಪ ಬನ್ನಿ. ಏನಾಯ್ತು? ನೀವೇ ನೋಡಿ. ಏನ್ ನಡೀತು? ನಾವು ಕ್ಲೂಗೋಸ್ಕರ ನೋಡ್ತಿರ್ಬೇಕಾದ್ರೆ ಇಲ್ಲಿ ಡೌಟ್ ಬಂದು ಹಗದ್ ನೋಡಿದ್ರೆ ಅತಿ ದಾರುಣವಾಗಿ ಸಾಯಿಸಿರೋ ನಾಯಿ ಕಾಣಿಸ್ತು ಮೇಡಮ್. ನ್ಯಾಚುರಲ್ ಡೆತ್ ಅಥವಾ ಯಾರಾದ್ರೂ ಸಾಯಿಸಿದಾರಾ? ಕತ್ತಿಯಿಂದ ಕಡ್ದಿದ್ದಾರೆ ಮೇಡಮ್. ಕತ್ತಿಯಿಂದನಾ? ನವೀನ, ನಿಮ್ ನಾಯಿನ್ ಯಾರ್ ಸಾಯಿಸಿದ್ದು? ಅದು ಹೇಳಿ, ನಿಮ್ ನಾಯಿನ್ ಯಾರ್ ಸಾಯಿಸಿದ್ದು? ಅದು ಆ್ಯಕ್ಚುಯಲ್ ಆಗಿ ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಮೇಲೆ ನನಗೇನು ಹೇಳಿದ್ರು ಅಂದರೆ, ಆರ್ ಯು ಫೀಲಿಂಗ್ ಓಕೆ? ಓಕೆ ಕಮ್. ಮಮ್ಮಿ, ನೀವು ಬಂದ್ರ ಮಮ್ಮಿ? ನೀವು ಮಮ್ಮಿ ಮಮ್ಮಿ ಯಾಕೆ ಯಾಕೆ ಕಳ್ತಿದ್ದೀರಾ? ಏನೂ ಆಗಿಲ್ಲ. ನಿನಗೇನಾಯ್ತು ಮಮ್ಮಿ? ನನಗೇನೂ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಮಮ್ಮಿ ನೋಡಿ, ಮಮ್ಮಿ, ನಮ್ ರಾಕಿನ ಇಟ್ಸ್ ಓಕೆ, ಲೆಟ್ ಇಟ್ ಬಿ. ಐಲ್ ಟೆಲ್ ಯು. ರಾಕಿಗೇನಾಯ್ತು? ಸ್ಟ್ರೀಟ್ ಡಾಗ್ ಅಟ್ಯಾಕ್ಸ್ ಮಾಡಿದೆ. ಓ ಮೈ ಗಾಡ್, ಹೌದಾ? ಮಮ್ಮಿ, ನಮಗ್ ರಾಕಿ ಬೇಕು. ಹೋಮ್ವರ್ಕ್ ಮಾಡ್ಕೊಳ್ಳಿ, ಹೋಗಿ ಬನ್ನಿ. ಸಮಾಧಾನ ಮಾಡ್ಕೋ, We'll get ಬೇರೆ one more. ಪಪ್ಪಿ ತರೋಣ. ಓಕೆ ಓಕೆ. ಹಾ, ನಿಮ್ ಮನೆ ಮುಂದೆ ಇರೋ ಕ್ಯಾಮ್ರಾ ಫುಟೇಜ್ ಎಲ್ಲಿದೆ? ಬನ್ನಿ ಮೇಡಮ್, ತೋರಿಸ್ತೀನಿ. ನಾಯಿ ಕಚ್ಚಿದ ದಿವ್ಸದ್ದು ವಿಡಿಯೋ ಡಿಲೀಟ್ ಮಾಡಿದ್ದಾರೆ ಮೇಡಮ್. ಸೊ ಅವನು ನಾಯಿ ಸಾಯಿಸಿದ್ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಡಿಲೀಟ್ ಮಾಡಿದಾನೆ ಅನ್ಸುತ್ತೆ. ಎಸ್ ಮೇಡಮ್. ಮಕ್ಕಳನ್ನ ಕಚ್ಚಿದಕ್ಕ ಅಥವಾ ಬೇರೆ ರೀಸನ್ ಏನಿರುತ್ತಾ ಮೇಡಮ್? ಖಂಡಿತವಾಗ್ಲೂ ಅದೇ. ನಮ್ಮ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ತಕ್ಷಣ ಡಿಲೀಟ್ ಆಗಿರೋ ವಿಡಿಯೋನ ರಿಕವರ್ ಮಾಡಕ್ ಹೇಳಿ. ಓಕೆ ಮೇಡಮ್. ನೀವು ಹುಷಾರಾಗಿರಿ ನವೀನ. ನಿಮ್ಮೇಲೂ ಅಟ್ಯಾಕ್ ನಡೆಯೋ ಚಾನ್ಸಸ್ ಇದೆ. ಸರಿ ಮೇಡಮ್. ನಿಮ್ಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ತಕ್ಷಣ ನಮಗ್ ಕಾಲ್ ಮಾಡಿ. ಓಕೆ ಮೇಡಮ್. ಅವನ್ ಫೋಟೋನ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಕಳಿಸ್ಕೊಡಿ. ಅವ್ನ್ ಯಾವ್ದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು. ಆಯ್ತು ಮೇಡಮ್. ಎಸ್, ವಾವ್. ಹಲೋ ಮೇಡಮ್, ಎಲ್ಲ ಫೋಟೇಜು ರಿಕವರ್ ಆಗಿದೆ ಮೇಡಮ್. ಐಮ್ ಕಮಿಂಗ್. ಪ್ಲೇ ಮಾಡು. ಓಕೆ ಮೇಡಮ್. ಓಕೆ ಸರ್. ಹಾಯ್ ಅಕ್ಕ. ಹಾಯ್, ನಾನು ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೆ. ನೀವು ಹೋಮ್ವರ್ಕ್ ಬೇಗ ಮಾಡಿ ಮುಗಿಸಿದ್ರೆ ನಿಮ್ಮ ಡ್ಯಾಡಿ ಬಂದು ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹೌದಾ? ಹೌದಾ? ನಿನಗ್ ಫೋನ್ ಮಾಡಿದ್ರ ಡ್ಯಾಡಿ? ಜಸ್ಟ್ ಈಗಷ್ಟೇ ಕಾಲ್ ಮಾಡಿದ್ರು. ಮಮ್ಮಿ ಕೂಡ ಆಫೀಸಿಂದ ಬಂದ್ಬಿಡ್ತಾರಂತೆ. ಅಕ್ಕ, ನಾವು ರಾಕಿ ಜೊತೆ ಆಟ ಆಡಿ ಆಮೇಲೆ ಹೋಮ್ವರ್ಕ್ ಫಿನಿಶ್ ಮಾಡ್ತೀವಿ. ಓಕೆನಾ? ಬಾಯ್ ಅಕ್ಕ. ರಾಕಿ 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 ರಾಕಿ. ಡ್ಯಾಡಿ, ನಮ್ ರಾಕಿ, ನಮ್ ರಾಕಿ. ಡ್ಯಾಡಿ, ನಮ್ ರಾಕಿ. ಡ್ಯಾಡಿ, ನಮ್ ರಾಕಿ. ಏನಾಯ್ತು? ರಾಕಿನ್ ಯಾರು ಸಾಯಿಸಿದ್ದು? ಗೊತ್ತಿಲ್ಲ ಅಪ್ಪ. ಅಪ್ಪ, ಯಾರೋ ಸಾಯಿಸ್ಬಿಟ್ರು. ಡ್ಯಾಡಿ, ನಮಗ್ ರಾಕಿ ಬೇಕು. ಓಕೆ ಓಕೆ, ಲಿಸನ್, ನಾವ್ ಇನ್ನೊಂದು ರಾಕಿನ ತಗೊಂಬರೋಣ, ಓಕೆನಾ?
ನೀವು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಈ ಡ್ರೆಸ್ನ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡಿ, ಸರಿನಾ? ಹೋಗಿ. ರಾಕಿ, ನಾವು ಬಂದ್ಬಿಟ್ವಿ. ನಾವು ಆಟ ಆಡೋಣವಾ? ರಾಕಿ, ನಾವು ಆಟ ಆಡ್ತೀವಿ. ರಾಕಿ, ಆಟ ಆಡ್ತೀಯಾ? ರಾಕಿ, ಆ ಹುಡುಗ್ರೆ ಆ ನಾಯಿನ ಸಾಯಿಸ್ಬಿಟ್ರ? ಸಾಕಿರೋ ನಾಯಿನ ಅಷ್ಟೊಂದು ಕ್ರೂರವಾಗಿ ಸಾಯಿಸಿದಾರೆ ಅಂದ್ರೆ ಏನ್ ಸರ್? ಸ್ಯಾಡ್. ಮಕ್ಕಳು ನಾಯಿನ್ ಸಾಯಿಸಿರೋ ವಿಷಯ ನಿಮ್ ಗಂಡ ನಿಮಗ್ ಹೇಳಿಲ್ವಾ? ಹೇಳಿಲ್ಲ ಮೇಡಮ್. ನಿಮಗ್ ಯಾಕೆ ಹೇಳಿಲ್ಲ? ಅವತ್ತೇನಾಯ್ತು ಅಂದ್ರೆ ತಗೋ. ಮಮ್ಮಿ ರಾಕಿ, ಬಾಯ್ ಮಮ್ಮಿ. ಬಾಯ್ ಬಾಯ್ ಬಾಯ್. ಬಾಯ್ ಮಮ್ಮಿ. ಬಾಯ್ ಬಾಯ್ ರಾಕಿ. ಕಂದ. ಬಾಯ್ ರಾಕಿ. ಗೋ ಅಂಡ್ ಪ್ಲೇ. ಗೋ ಗೋ ಗೋ. ಗೌತಮ್, ಟಿಫನ್ ತರ್ಲಾ? ಸ್ನಾನ ಮಾಡಿ ತಿಂತೀನಿ. ಕಾಫಿ ಕೊಡ್ತೀಯಾ? ಓಕೆ. ಗೌತಮ್! ನವಿ, 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 ಏನಾಯ್ತು? ನವಿ, ಕಮನ್. ನವಿ, ನವಿ, ಏನಾಯ್ತು? ನವಿ, ನವಿ, ಏನಾಗಲ್ಲ ನವಿ, ನಿಂಗೇನು ಆಗಲ್ಲ. ಧೈರ್ಯವಾಗಿರು. ಪ್ಲೀಸ್ ಮೂವ್. ನಿನ್ಗೇನಾಗಲ್ಲ, ನಾನು ನೋಡ್ಕೊಂತೀನಿ. ಡಾಕ್ಟರ್, ಅವ್ರು ಹೇಗಿದ್ದಾರೆ? ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಈ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನ್ ಡಾಕ್ಟರ್? ಅಯ್ಯೋ, 17 ವರ್ಷದ ಹುಡುಗರಿಗೆ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸರ್. ಇದೆಲ್ಲ ಕಾಮನ್. ಡಾಕ್ಟರ್, ಕೆನೆಗೋ? ಯಾ. ಸೊ ಮಕ್ಕಳು ನಾಯಿನ್ ಸಾಯಿಸಿರೋದ್ ಕೇಳಿದ್ರೆ ನಿಮಗ್ ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ನಿಮ್ ನಾಯಿನ ಬೀದಿ ನಾಯಿ ಸಾಯಿಸಿದೆ ಅಂತ ಸುಳ್ಳು ಹೇಳಿದ್ದಾರೆ. ಹಾಗೆ ಆಗಿರ್ಬೋದು ಮ್ಯಾಮ್. ಮೇಡಮ್, ಕ್ಲೂ ಸಿಕ್ಕಿದೆ. ವಾಟ್? ಎಸ್ ಮೇಡಮ್, ಪ್ಲೀಸ್ ಕಮ್. ನಡೀರಿ. ನೋಡಿ ಮೇಡಮ್, ಇಟ್ಸ್ ಹ್ಯೂಮನ್ ಬ್ಲಡ್. ಎಸ್.
ಬ್ಲಡ್ ಯಾರ್ದು ಯಾಕೆ ಇಲ್ಲಿ ಬಿದ್ದಿದೆ ನಿಮ್ಗೇನಾದ್ರೂ ಗೊತ್ತಾ? ಆಕ್ಚುಲ್ ಆಗಿ ಮ್ಯಾಮ್ ಅವತ್ ರಾತ್ರಿ ಏನಾಯ್ತು ಅಂದ್ರೆ ಪುಟ್ಟ ಬಂಗಾರ ಇದ್ದೇಳಿ. ನಿದ್ದೆ ಬರ್ತಾ ಇದೆ ಡ್ಯಾಡಿ, ಅದೇನಂತ ಹೇಳು. ಅಮ್ಮ ನಿದ್ರೆಗೆ ಡಿಸ್ಟರ್ಬ್ ಆಗುತ್ತೆ, ನಿಧಾನವಾಗಿ. ನಿಮ್ಗೊಂದು ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ, ಓಕೆ? ನಿದ್ದೆ ಮಾಡ್ತಾ ಇದೀವಪ್ಪ. ಯಾ ಬರ್ಡೇ ಸರ್ಪ್ರೈಸ್. ವಾವ್, Yes. ಬರ್ಡೇ ಸರ್ಪ್ರೈಸಾ? ಎಸ್, ಕಮ್ ಕಮ್ ಕಮ್. ಈ ಸರ್ಪ್ರೈಸ್ ನಮ್ಮ ಮಮ್ಮಿಗೆ ಹೇಳೋದು ಬೇಡ ಡ್ಯಾಡಿ. ಇಲ್ಲಿ ಸರ್ಪ್ರೈಸ್ ಏನಿದೆ ಡ್ಯಾಡಿ? ಕಮ್ ಸಿಟ್. ಹೇಳು ಡ್ಯಾಡಿ, ಇಲ್ಲೇನಿದೆ ಸರ್ಪ್ರೈಸ್? ಯಾಕೆ ಹೆದರ್ಕೋತಿದ್ಯಾ ಡ್ಯಾಡಿ? ಡ್ಯಾಡಿ, ನೀನು ಹೆದರ್ಕೊಂಡ್ರೆ ನನಗೂ ಹೆದರಿಕೆ ಆಗುತ್ತೆ ಡ್ಯಾಡಿ. ಡ್ಯಾಡಿ ಏನಾಯ್ತು ಡ್ಯಾಡಿ? ಹೇಳು ಡ್ಯಾಡಿ. ಡ್ಯಾಡಿ ಏನಾಯ್ತು ಡ್ಯಾಡಿ? ಹೇಳು ಡ್ಯಾಡಿ ಏನಾಯ್ತು? ಮಮ್ಮಿ ಹೆಲ್ಪ್! ಅಮ್ಮ 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 ಹೆಲ್ಪ್! ಅಮ್ಮ 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 ಡ್ಯಾಡಿ ಅಮ್ಮ ಅಮ್ಮ ಹೆಲ್ಪ್! ಮಮ್ಮಿ ಹೆಲ್ಪ್! ಮಮ್ಮಿ ಮಮ್ಮಿ ಹೆಲ್ಪ್! ಡ್ಯಾಡಿ ನಿಂತ್ಕೊಂಡು ನೋಡ್ತಿದ್ಯಾ? ಮಮ್ಮಿ 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 ಹೆಲ್ಪ್! ಮಮ್ಮಿ 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 ಹೆಲ್ಪ್! ಮಮ್ಮಿ 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 ಅಮ್ಮ ಅಮ್ಮ ಕಾಪಾಡಿ ಅಮ್ಮ 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 ಕಾಪಾಡಿ ಅಮ್ಮ 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 ಕಾಪಾಡಿ ಅಮ್ಮ ಅಮ್ಮ ಕಾಪಾಡಿ ಅಮ್ಮ 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 ಕಾಪಾಡಿ ಅಮ್ಮ 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 ಕಾಪಾಡಿ ಅಮ್ಮ ಅಮ್ಮ ಕಾಪಾಡಿ. ಮಕ್ಕಳನ್ನ ಅಷ್ಟೊಂದು ಕ್ರೂರವಾಗಿ ಸಾಯಿಸಿದಾರ? ಅದನ್ನ ಕೇಳ್ತಾ ಇದ್ರೆ ಹೃದಯ ಗಟ್ಟಿಯಾಗಿ ಮಾತೆ ಬರ್ತಾ ಇಲ್ಲ ಸರ್. ಫಸ್ಟ್ ಟೈಮ್ ಕೇಳಿಸ್ಕೊಂಡಾಗ ನನ್ನ ಫೀಲಿಂಗು ಕೂಡ ಅದೇನೆ. ಯಾರೋ ಗುಂಡಿಗೆನ ಗಟ್ಟಿಯಾಗಿ ಇಟ್ಕೊಂಡಷ್ಟು ನೋವಾಯ್ತು. ಇಂಥ ಕಷ್ಟ ಯಾವ ತಾಯಿಗೂ ಬರಬಾರ್ದು ರೀ. ತಲೆ ತಿರುಗಿ ಬಿದ್ದು ಎದ್ದ ಮೇಲೆ ಮಕ್ಕಳು ಡೆಡ್ ಬಾಡೀಸ್ ಜೊತೆಗೆ
ಗೌತಮ್ ಕೂಡ ಇಲ್ಲ ಅಂತ ಫೋನ್ ಮಾಡಿ ಹೇಳಿದ್ರು ಗೌತಮ್ ಅವ್ರ ಹೆಂಡತಿ ನವೀನ. ಹಲೋ, ಪೊಲೀಸ್ ಸ್ಟೇಷನ್. ಅಮ್ಮ, ಮೊದಲು ನಡೆದಿರೋ ವಿಷಯ ಏನು ಅಂತ ಹೇಳಮ್ಮ. ನನಗೇನು ಅರ್ಥ ಆಗ್ತಿಲ್ಲಮ್ಮ. ಇಬ್ರು ಮಕ್ಕಳನ್ನ ಸಾಯಿಸಿ ಅವ್ರ ಡೆಡ್ ಬಾಡಿನ ತಗೊಂಡು ಹೊರಟೋದ ಸರ್. ಯಾರಮ್ಮ? ನನ್ ಗಂಡ ಗೌತಮ್. ನಿನ್ ಗಂಡನಾ? ಹೌದು ಸರ್. ಕಾರು ನಂಬರು, ಆ ಕಾರ್ ಕಲರ್ ಏನಂತ ಹೇಳಮ್ಮ. ವೈಟ್ ಕಲರ್ ಸರ್. KA05EW40. ಕಾರ್ ಏನಾದ್ರೂ CCTVಯಲ್ಲಿ ಕಾಣಿಸ್ತಾ? ಯಾವ್ದಾದ್ರೂ ಟೋಲ್ ಗೇಟ್ ಪಾಸ್ ಆಯ್ತಾ? ಸೈಬರ್ ಕ್ರೈಮ್ ಟೀಮ್ ಅದೇ ಕೆಲಸದಲ್ಲಿದ್ದಾರೆ ಮೇಡಮ್. ಹಾಗಾದ್ರೆ ಹೋಗಿ ಎಂಕ್ವೈರಿ ಮಾಡಿ. ಓಕೆ ಮೇಡಮ್. ನಿಮ್ ಜೊತೆ ನಿಮ್ ಮಕ್ಕಳ ಜೊತೆ ಗೌತಮ್ ಬಿಹೇವಿಯರ್ ಹೇಗಿತ್ತು? ನಮ್ಮನ್ನೆಲ್ರನ್ನು ಚೆನ್ನಾಗೇ ನೋಡ್ಕೊಳ್ತಿದ್ದ. ಮಕ್ಕಳು ಅಂದ್ರೆ ಅವನಿಗೆ ವಿಪರೀತ ಪ್ರೀತಿ. ಅವ್ರನ್ನ ಒಂದ್ ಮಾತು ಕೂಡ ಬೈಯೋಕ್ ಬಿಡ್ತಿರ್ಲಿಲ್ಲ. ಅಂತ ವ್ಯಕ್ತಿ ಹೀಗೆ ಬದಲಾದ್ರು ಅಂತಾನೆ ಗೊತ್ತಾಗ್ತಿಲ್ಲ. ನವೀನ ಹೇಳಿದ್ದು ನಿಜನ ಸುಳ್ಳ ತಿಳ್ಕೋಬೇಕು ಅಂದ್ರೆ CCTV ಫುಟೇಜ್ ನೋಡ್ಬೇಕು. ಸುಮಾರು ಎಷ್ಟು ಗಂಟೆ ಹೊತ್ತಲ್ಲಿ ನಿಮ್ ಗಂಡ ಮಕ್ಕಳನ್ನ ಆಚೆ ಕರ್ಕೊಂಡು ಹೋದ್ರು? 1 ಗಂಟೆ ಅಷ್ಟೊತ್ತಾಗಿತ್ತು ಮ್ಯಾಮ್. ನಿನ್ನೆ ರಾತ್ರಿ 1 o'clock CCTV ಫುಟೇಜ್ ನೋಡು. ಓಕೆ ಮೇಡಮ್. ಆ ಟೈಮಲ್ಲಿ CC ಕ್ಯಾಮ್ರಾ ಆಫ್ ಆಗಿದೆ ಮೇಡಮ್. ಸೊ ಕನ್ಫರ್ಮ್ಡ್ ಅವ್ರ ಮಕ್ಕಳನ್ನ ಸಾಯಿಸ್ತಿರೋದು, ಡೆಡ್ ಬಾಡೀಸ್ನ ತಗೊಂಡು ಹೋಗಿರೋದು ಯಾರಿಗೂ ಗೊತ್ತಾಗ್ಬಾರ್ದು ಅಂತಾನೆ CCTVನ ಆಫ್ ಮಾಡಿದ್ದಾರೆ. ಹೇಳಿ. ಗೌತಮ್ ಕಾರ್ ಸಿಕ್ತು ಮೇಡಮ್. ಓ ವಾವ್, ಗುಡ್. ನಾನು ಈಗಲೇ ಅಲ್ಲಿಗೆ ಬರ್ತೀನಿ. ಸ್ವಿಮ್ಮಿಂಗ್ ಪೂಲ್ ಹತ್ರ ಇರೋ ಬ್ಲಡ್ ಮಾರ್ಕ್ಸು ಈ ಕಾರ್ ಮೇಲೆ ಇರೋ ಬ್ಲಡ್ ಮಾರ್ಕ್ಸು ಒಂದೇನಾ ಅಥವಾ ಬೇರೆ ಬೇರೆನಾ? ಎಂಕ್ವೈರಿ ಮಾಡಿ. ಹಾಗೆ ಮೇಡಮ್, ಖಂಡಿತ. ಈ ಸೀಟಲ್ಲಿ ರಕ್ತ ಇದೆ ಅಂದ್ರೆ ಗೌತಮ್ ಇಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಬೇರೆಯವ್ರು ಮಾಡಿದ್ದಾರೆ ಅಂತ. ಯು ಆರ್ ರೈಟ್ ಮೇಡಮ್. ಈ ಕಾರಲ್ಲಿರೋ ಫಿಂಗರ್ ಪ್ರಿಂಟ್ಸ್ ನಂಗೆ ಈಗಲೇ ಬೇಕು. ಮುಖ್ಯವಾಗಿ ಸ್ಟೇರಿಂಗ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ನನಗೆ ಗೊತ್ತಾಗ. ಶೋರ್ ಮ್ಯಾಮ್. ಕಾರ್ನ ಎಲ್ಲೇ ಬಿಟ್ಟು ಗೌತಮ್ ಎಲ್ಲಿ ಹೋಗಿರ್ತಾರೆ? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಪ್ಲೀಸ್ ಬಿ ಸೀಟೆಡ್. ಎನಿ ಕ್ಲೂಸ್? ಎಸ್ ಮೇಡಮ್. ಸ್ವಿಮ್ಮಿಂಗ್ ಪೂಲಲ್ಲಿರೋ ಬ್ಲಡ್ ಮಾರ್ಕ್ ಮತ್ತೆ ಕಾರಲ್ಲಿರೋ ಬ್ಲಡ್ ಮಾರ್ಕ್ ಒಬ್ಬರದೇ ಮೇಡಮ್. ಅದು ಗೌತಮ್ ಬ್ಲಡ್ ಗ್ರೂಪ್ ಜೊತೆ ಮ್ಯಾಚ್ ಆಗಿದೆ ಮೇಡಮ್. ಅಂದ್ರೆ ನಾವ್ ಅನ್ಕೊಂಡಿದ್ದು ನಿಜ ಆಯ್ತು ಅಂತ ಅರ್ಥ. ಎಸ್ ಮೇಡಮ್. ಸ್ಟೇರಿಂಗ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಯಾರ್ದು ಅಂತ ಗೊತ್ತಾಯ್ತಾ? ಸ್ಟೇರಿಂಗ್ ಮೇಲೂ ಗೌತಮ್ ಫಿಂಗರ್ ಪ್ರಿಂಟ್ಸ್ ಮಾತ್ರ ಇದೆ ಮೇಡಮ್. ಸೊ ಅವತ್ತು ಗೌತಮ್ನ ಕಾರಲ್ಲಿ ಡ್ರಾಪ್ ಮಾಡಿದ ವ್ಯಕ್ತಿ ಪ್ರೀ ಪ್ಲಾನ್ಡ್ ಆಗಿ ಮೊದಲೇ ಕೈಗೆ ಗ್ಲೌಸ್ ಹಾಕೊಂಡು ಡ್ರೈವಿಂಗ್ ಮಾಡಿರ್ತಾರೆ ಅಂತ. ಲ್ಯಾಬ್ ಟೆಕ್ನಿಷಿಯನ್ ಕೂಡ ನೀವ್ ಹೇಳಿದ್ದೆ ಹೇಳಿದ್ರು ಮೇಡಮ್. ಗೌತಮ್ಗೆ ಹೆಲ್ಪ್ ಮಾಡ್ದವನ್ನ ಕಂಡು ಹಿಡಿದ್ರೆ ಗೌತಮ್ ಎಲ್ಲಿದ್ದಾನೆ ಅಂತ ತಿಳ್ಕೋಬಹುದು. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ಬನ್ನಿ. ಎನಿ ಲೀಡ್ಸ್? ಗೌತಮ್ CC ಕ್ಯಾಮ್ರಾದಲ್ಲಿ ನೋಡಿದಾಗೆ ಮೇನ್ ರೋಡ್ ವರೆಗೆ ಕಾರಲ್ಲಿ ಹೋಗಿದ್ದಾರೆ ಮೇಡಮ್. ಬದುಕಿದ್ದವ್ರ ಮೇಲೆ ಪ್ರಯೋಗ ಮಾಡ್ತಾರೆ, ಶವಗಳ ಮೇಲೆ ಹೇಗೆ ಮಾಡ್ತಾರೆ ಮೇಡಮ್? ಅವನ್ ಶವದ ಜೊತೆ ಏನ್ ಮಾಡ್ತಾನೆ ಅನ್ನೋದಕ್ಕಿಂತ ಅನ್ಯಾಯವಾಗಿ ಪುಟ್ಟ ಮಕ್ಕಳನ್ನ ಸಾಯಿಸಿರೋ ಆ ಮೂರ್ಖನ ಕಂಡು ಹಿಡಿದು ಎನ್ಕೌಂಟರ್ ಮಾಡೋವರೆಗೂ ನನಗೆ ಸಮಾಧಾನ ಆಗಲ್ಲ. ಒಂದಂತೂ ನಿಜ ಮೇಡಮ್, ಅವ್ರು ಸಿಟಿ ದಾಟಿ ಹೋಗಿಲ್ಲ.
ಹೌದು, ಸಿಟಿ ಸುತ್ತ ಇರೋ ಎಲ್ಲಾ ಫಾರ್ಮ್ ಹೌಸ್ಗಳು, ಸೀಕ್ರೆಟ್ ಜಾಗಗಳು ಎಲ್ಲನೂ ಹುಡುಕ್ಸಿ. ಯಾವುದನ್ನು ಬಿಡಬೇಡಿ. ಓಕೆ ಮೇಡಮ್. ಓಕೆ ಮೇಡಮ್. ಮೇಡಮ್, ನಮಗ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಈ ಮಧ್ಯೆ ಗೌತಮ್ ಪದೇ ಪದೇ ಸೈಕ್ಯಾಟ್ರಿಸ್ಟ್ಗೆ ಫೋನ್ ಮಾಡ್ತಿದ್ದಾರೆ ಮೇಡಮ್. ಹೌದಾ? ಎಸ್ ಮೇಡಮ್. ಓಕೆ, ಆ ಸೈಕ್ಯಾಟ್ರಿಸ್ಟ್ ಫೋನ್ ನಂಬರು ಡೀಟೇಲ್ಸು ನನಗೆ ವಾಟ್ಸ್ಆಪ್ ಮಾಡಿ. ಓಕೆ ಮೇಡಮ್. ಇವಾಗ ಅರ್ಥ ಆಯ್ತು ಸರ್. ಏನ್ ಅರ್ಥ ಆಯ್ತು? ಆ ಗೌತಮ್ಗೇನೋ ಸೈಕಾಲಜಿಕಲ್ ಸಮಸ್ಯೆ ಇರೋದ್ರಿಂದ ಮಕ್ಕಳನ್ನ ಸಾಯಿಸ್ತಾ. ಮೊದಲು ನಾವು ಕೂಡ ಅದನ್ನೇ ಅನ್ಕೊಂಡ್ವಿ. ಅದಲ್ವಾ? ಮತ್ತೇನ್ ಸರ್? ಅದನ್ನ ತಿಳ್ಕೊಳ್ಳೋದಕ್ಕೇನೆ ಹಾ. ನಮ್ಮ ಇನ್ಸ್ಪೆಕ್ಟರ್ ಸಾರಿಕಾ ಸೈಕಿಯಾಟ್ರಿಸ್ಟ್ನ ಭೇಟಿಯಾದ್ರು. ಡಾಕ್ಟರ್, ಗೌತಮ್ ನಿಮ್ಮನ್ನ ತುಂಬಾ ಸಲ ಮೀಟ್ ಮಾಡಿದ್ದಾರೆ ಅನ್ಸುತ್ತಲ್ಲ? ಎಸ್, ಬಂದಿದ್ದಾರೆ ಮೇಡಮ್. ಯಾಕೆ ಬಂದಿದ್ರು ಅಂತ ತಿಳ್ಕೊಬೋದಾ? ಹೇಳಿ ಗೌತಮ್ ಅವರೇ, ನಾನು ನಿಮ್ಗೆ ಯಾವ ಥರ ಹೆಲ್ಪ್ ಮಾಡಲಿ? ಸರ್, ಏನಾಯ್ತು ಅಂದ್ರೆ ಅದು ನಾಯಿನ ಸಾಯಿಸಿದ ಮೇಲೆ ನಿಮ್ಮ ಮಕ್ಕಳ ವರ್ತನೆ ಹೇಗಿತ್ತು? ನಾರ್ಮಲ್ ಆಗೇ ಇದೆ ಸರ್. ನಥಿಂಗ್ ಡಿಫ್ರೆಂಟ್. ನಾಯಿನ ಯಾಕೆ ಕೊಂದ್ರಿ ಅಂತ ಮಕ್ಕಳಿಗೆ ಕೇಳಲಿಲ್ವಾ? ಕೇಳ್ದೆ ಡಾಕ್ಟರ್. ನಾವ್ಯಾಕೆ ಸಾಯಿಸ್ತೀವಿ ಅಂತ ಅವ್ರಿಗೇನೋ ಗೊತ್ತಿಲ್ದಿರೋ ಥರ ಬಿಹೇವ್ ಮಾಡಿದ್ರು ಡಾಕ್ಟರ್. ಅವರನ್ನ ಯಾರಾದರೂ ಜೋರಾಗಿ ಗಾಯ ಮಾಡಿದ್ರೆ ಅವ್ರಿಗೆ ವಿಪರೀತವಾಗಿ ಕೋಪ ಬರುತ್ತೆ. ಅದು ನಮಗ್ ಬರೋ ಮಾಮೂಲಿ ಕೋಪಕ್ಕಿಂತಲೂ ಉಗ್ರ ರೂಪದಲ್ಲಿರುತ್ತೆ. ಅದಕ್ಕೆ ಅವರಿಗೆ ಕೋಪ ಬರೋದಕ್ಕೆ ಕಾರಣ ಆದವ್ರನ್ನ ಅವರೇ ಕೊಂದು ಬಿಡ್ತಾರೆ. ಅಂದ್ರೆ ನಾವ್ಯಾಕೆ ನಾಯಿನ ಸಾಯಿಸ್ತೀವಿ ಅಂತ ಮಕ್ಳು ಹೇಳಿದ್ ನಿಜಾನ ಡಾಕ್ಟರ್? ಎಸ್, ಇದು 100% ನಿಜ ಗೌತಮ್. ಓಕೆ ಸರ್. ಇಟ್ಸ್ ಓಕೆ. ಥ್ಯಾಂಕ್ ಯು. ಟೇಕ್ ಕೇರ್. ಅದಾದ್ಮೇಲೆ ಏನ್ ನಡೀತು ಅಂತ ತಿಳ್ಕೊಬೋದಾ ಡಾಕ್ಟರ್? ಹೇಳಲಿಲ್ಲ ಅಂದ್ರೆ ತಪ್ಪಾಗುತ್ತೆ, ಕೇಳಿದ್ರೆ ತುಂಬಾ ಭಾರ ಅನ್ಸುತ್ತೆ. ಪರವಾಗಿಲ್ಲ, ಹೇಳಿ ಡಾಕ್ಟರ್. ಮಲ್ಕೊಳ್ಳಿ ಅಂತ ಹೇಳಿದ್ನಲ್ಲೋ, ಮಲ್ಕೊಳ್ಳಿ ಮಲ್ಕೊಳ್ಳಿ, ಸುಮ್ನೆ ಗಲಾಟೆ ಮಾಡಬಾರ್ದು. ರಾತ್ರಿ ಹೊತ್ತಾಯ್ತು. ಮಲ್ಕೊಳ್ಳಿ ಮಲ್ಕೊಳ್ಳಿ, ಇಲ್ಲಾಂದ್ರೆ ಅಪ್ಪ ನನಗ್ ಬೈತಾರೆ. ಮಲ್ಕೊಳ್ಳಿ, ಮಲ್ಕೊಳ್ರಪ್ಪ. ಅಯ್ಯೋ, ನನ್ನೇ ತಳ್ತೀರೇನೋ? ಏನೋ ಬಂತು ನಿಮ್ಗೆ? ನನ್ನೇ ತಳ್ತೀರಾ? ಸರಿಯಾಗಿ ಬಾರಿಸ್ತೀನಿ. ಬಾಯಿ ಮುಚ್ಕೊಂಡು ಮಲ್ಕೊಳ್ಳಿ. ಎರಡು ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ನಿಮ್ಗೆ. ಮಲ್ಕೊಳ್ರು, ಮಲ್ಕೊಳ್ಳಿ. ಅಜ್ಜಿ, ಏನಾಯ್ತು ಅಜ್ಜಿ? ಅಜ್ಜಿ, ಅಜ್ಜಿ ಎದಳಿ ಅಜ್ಜಿ, 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 ಅಜ್ಜಿ ಎದಳಿ ಅಜ್ಜಿ, ಅಜ್ಜಿ ಎದಳಿ ಅಜ್ಜಿ, ಅಮ್ಮ, ಅಜ್ಜಿ, ಅಮ್ಮ, ಅಜ್ಜಿ, ಅಮ್ಮ. ಅಜ್ಜಿ. ಅವರಿಗೆ ಕೋಪ ಬರೋದಕ್ಕೆ ಕಾರಣ ಆದವ್ರನ್ನ ಅವರೇ ಕೊಂದು ಬಿಡ್ತಾರೆ. ಅಮ್ಮ, ಅಜ್ಜಿ, 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 ಅಜ್ಜಿ.
ಜಸ್ಟ್ ಹೊಡೆದ್ರು ಅಂತ ಅಜ್ಜಿನ ಮಕ್ಕಳೇ ಸಾಯಿಸಿದ್ರ ಸರ್? ಮಕ್ಕಳ ಸ್ವಭಾವ ಯಾಕೆ ಆಗಿದೆ ಅಂತ ಅರ್ಥ ಆಗದೆ ಇರುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ವಿ. ಓ, ಪಾಪ ತನ್ನ ತಾಯಿ ಸಾಯಿಸಿದ್ದಕ್ಕೆ ಗೌತಮ್ ತನ್ನ ಮಕ್ಕಳನ್ನೇ ಸಾಯಿಸ್ತಾ ಅಲ್ಲ, ಅಲ್ವಾ? ಹಾಗಾದ್ರೆ ಇನ್ಯಾಕೆ ಸಾಯಿಸ್ತಾ ಸರ್? ಅತ್ತೆ ನಮ್ಮ ಮಕ್ಕಳ ಸಾಯಿಸಿದ್ದು. ಗೌತಮ್ ನಿಮ್ಗೆ ಆ ವಿಷಯ ಹೇಳಲೇ ಇಲ್ವಾ? ಅವತ್ತು ನಾನು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ಮೇಲೆ ನಮ್ಮ ರಾಕಿನ ಯಾರೋ ಸಾಯಿಸಿದ್ರು ಅಂತ ಹತ್ಕೊಂಡು ಹೇಳಿದ್ರು. ಆಮೇಲೆ ನಾನು ಅತ್ತೆ ಅತ್ತೆ ಎಲ್ಲಿ ಹೋದ್ರು ಅಂತ ಕೇಳಿದ್ದಕ್ಕೆ ತೀರ್ಥಯಾತ್ರೆಗೆ ಹೋದ್ರು ಅಂತ ಗೌತಮೇ ಹೇಳಿದ್ರು. ಓ, ಬಹುಶಃ ನೀವು ಹಾರ್ಟ್ ಪೇಷಂಟ್ ಅಲ್ವಾ? ಹೇಳಿದ್ರೆ ನಿಮಗೆ ತೊಂದರೆ ಆಗ್ಬೋದು ಅಂತ ಹೇಳಿಲ್ಲ. ಅದಾದ್ಮೇಲೆ ಗೌತಮ್ ಕಾಣದೇ ಇರೋ ಡಾಕ್ಟರ್ ಇಲ್ಲ, ತಿರುಗಾಡದೇ ಇರೋ ಹಾಸ್ಪಿಟ್ಲ್ ಇಲ್ಲ. ಪಾಪ ತುಂಬಾ ಸ್ಟ್ರಗಲ್ ಪಟ್ಟ. ಮಕ್ಕಳ ಸಮಸ್ಯೆಗೆ ಎಲ್ಲೂ ಸೊಲ್ಯೂಷನ್ ಸಿಕ್ಕಲಿಲ್ಲ. ಅದಕ್ಕೆ ಮಕ್ಕಳಿಬ್ಬರನ್ನ DNA ಟೆಸ್ಟಿಗೆ ಕಳಿಸಿದಾಗ ಅವನಿಗೆ ಒಂದು ಭಯಂಕರವಾದ ವಿಷಯ ಗೊತ್ತಾಯಿತು. ಆ ಸತ್ಯ ಏನು ಡಾಕ್ಟರ್? ಹೇಳಿ ಡಾಕ್ಟರ್, ಏನ್ ನಡೀತು ಅಂತ. ಅದು ನಾವು ತಿಳ್ಕೊಳ್ಳೋ ಅಂತ ವಿಷಯ ಅಲ್ವಾ ಡಾಕ್ಟರ್? ಹಾಗೇನಿಲ್ಲಮ್ಮ. ಮತ್ತೆ ಹಾಗಾದ್ರೆ ಹೇಳಿ ಡಾಕ್ಟರ್. ಮಕ್ಕಳಿಬ್ಬರಿಗೂ ಸರ್ಪೆಂಟ್ DNA ಲಕ್ಷಣ ಇದೆ ಅಂತ ಗೊತ್ತಾಯಿತು. ಸರ್ಪೆಂಟ್ DNA ಅಂದ್ರೆ ಏನ್ ಡಾಕ್ಟರ್? ಅದೊಂದು ತುಂಬಾ ಅಪಾಯಕರವಾದ DNA. ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಡಾಕ್ಟರ್. ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಅದು ಹಾವಿನ DNA. ಹಾವಿನ ಮೇಲೆ ಕಾಲಿಟ್ರೆ ಅದು ನಮ್ಮ ಕಾಲಿಗೆ ಕಚ್ಚುತ್ತೆ. ಅದು ನಾವು ಗೊತ್ತಿದ್ದು ಕಾಲಿಟ್ವಾ ಗೊತ್ತಿಲ್ಲದೆ ಕಾಲಿಟ್ವಾ ಹಾವಿಗದು ಬೇಕಾಗಿಲ್ಲ, ಕಚ್ಚಿ ಸಾಯಿಸ್ಬಿಡೋದೇ ಅದರ ಲಕ್ಷಣ. ಆ DNA ಲಕ್ಷಣಗಳೆಲ್ಲ ಮಕ್ಕಳು ಬೆಳೆದು ದೊಡ್ಡವರಾಗಿ ಅದು ಮಲ್ಟಿಪಲ್ ಆಗಿ ರಾಕ್ಷಸರಾಗಿ ಬದಲಾಗಿ ಇಡೀ ಜಗತ್ತನ್ನೇ ನಾಶ ಮಾಡುವಂತ ಅಪಾಯ ಇದೆ. ಅಷ್ಟು ಭಯಂಕರವಾದ ಕಾಯಿಲೆ ಅದು. ಅವರಿಗೆ ಕೋಪ ಬಂದಾಗ ಎದುರುಗಡೆ ಯಾರಿದ್ದಾರೆ ಅಂತ ಯಾವುದನ್ನು ಅವರು ಲೆಕ್ಕಕ್ಕಿಡಲ್ಲ. ಕೊಲ್ಲೋವರೆಗೂ ಅವ್ರಿಗೆ ಸಮಾಧಾನ ಆಗಲ್ಲ. ಅವ್ರು ಏನಕ್ಕೆ ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಅದೇ ಈ ಸರ್ಪೆಂಟ್ DNA ಲಕ್ಷಣ. ಮತ್ತೆ ಈ DNA ಲಕ್ಷಣ ತಂದೆ ತಾಯಿ ಅದು ನಮ್ಮಲ್ಲಿ ಯಾಕಿಲ್ಲ ಡಾಕ್ಟರ್? ಯಾಕಾಗಿದೆ ಅಂದ್ರೆ ಈ ಸರ್ಪೆಂಟ್ DNA ಲಕ್ಷಣ ನಿಮ್ಮ ಮಕ್ಕಳಲ್ಲಿ ಬರೋದಕ್ಕೆ ಕಾರಣ ನಿಮ್ಮ ಮಕ್ಕಳಿಗೆ ಕಚ್ಚಿರೋ ನಾಯಲ್ಲಿ ಆ ಸ್ವಭಾವ ಇತ್ತು. ನಾಯಿಗೆ ಆ ಸ್ವಭಾವ ಯಾಕಿರುತ್ತೆ ಡಾಕ್ಟರ್? ಆ ನಾಯಿ ಕಚ್ಚಿದ ಹಾವು ಜೀವಂತವಾಗಿದೆಯೋ ಇನ್ನೇನಾಗಿದೆಯೋ ಅದು ಅರ್ಥನೇ ಆಗ್ತಿಲ್ಲ. ಅಂದ್ರೆ ನಾಯಿ ಕಚ್ಚಿದ್ರೆ ಆ ವೈರಸ್ಸು ಇನ್ನೇನೋ ಇರಬೇಕೇ ಹೊರತು ಆ DNA ನಲ್ಲಿ ಲಕ್ಷಣಗಳು ಅಂದ್ರೆ? ಇದೇ ಡೌಟ್ಸ್ ಇರೋ ಈ ರಿಪೋರ್ಟ್ನ ಪ್ರಪಂಚದಲ್ಲಿರೋ ಟಾಪ್ ಮೋಸ್ಟ್ ಡಾಕ್ಟರ್ಸ್ಗೆಲ್ಲ ಕಳಿಸಿದ್ದೀನಿ. ಅವ್ರೇನಂದ್ರು ಡಾಕ್ಟರ್? ಅವರಿಗೂ ಕೂಡ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ. ಅದಕ್ಕೆ ಈ ರಿಪೋರ್ಟ್ಸ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಕಳಿಸಿದ್ದೀನಿ. ಅವರು ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಿದ್ದಾರೆ. ಅಲ್ಲಿ ತನಕ ಮಕ್ಕಳ ಪರಿಸ್ಥಿತಿ ಹೇಗೆ ಡಾಕ್ಟರ್? ಇದು ಅಪರೂಪದಲ್ಲೊಂದಾದ ಅತಿ ಅಪಾಯಕಾರಿ ಕಾಯಿಲೆ. ರಿಪೋರ್ಟ್ಸ್ ಬರೋವರೆಗೂ ನಾನು ಏನು ಟ್ರೀಟ್ಮೆಂಟ್ ಕೊಡಬೇಕೋ ನನಗೇ ಗೊತ್ತಿಲ್ಲ. ಅಲ್ಲಿವರೆಗೂ ನಾವು ವೇಟ್ ಮಾಡಲೇಬೇಕು. ಮಕ್ಕಳಿಂದ ಜನರನ್ನ ಕಾಪಾಡೋಕ್ಕೋಸ್ಕರ ತನ್ನ ಮಕ್ಕಳನ್ನ ತಾನೇ ಕೊಂದಂತ ಒಬ್ಬ ತಂದೆಯ ವಿಷಾದವಾದ ಕತೆ. ಮಕ್ಕಳನ್ನ ಯಾಕೆ ಸಾಯಿಸ್ಬೇಕಿತ್ತು ಡಾಕ್ಟರ್? ಯಾವ್ದಾದ್ರೂ ರೂಮಲ್ಲಿ ಕೂಡ ಹಾಕ್ಬೋದಿತ್ತಲ್ವಾ? 1 ತಿಂಗಳ 2 ತಿಂಗಳ ಎಷ್ಟು ತಿಂಗಳು ಅಂತ ಬಂಧಿಸ್ತೀರಿ? ಅದನ್ನ ನೀವೇ ಯೋಚನೆ ಮಾಡಿ, ಅದೆಂತ ನರಕ ಅಂತ. ನಿಜ ಡಾಕ್ಟರ್, ಸಾಯಿಸ್ಬಿಟ್ರೆ ಸ್ವಲ್ಪ ದಿನಗಳ ನೋವು, ಕೂಡ್ ಹಾಕಿದ್ರೆ ಜೀವನ ಪೂರ್ತಿ ನೋವು. ಏನೇ ಅಂದ್ರೂ ಜೀವನ ಅನ್ನೋ ನಾಟಕದಲ್ಲಿ ಗುರ್ತೆ ಹಿಡಿಯೋಕಾಗದೇ ಇರೋಂಥ ಪಾತ್ರ ಸರ್ ಅಪ್ಪಂದು. ಅಪ್ಪ ಅಪ್ಪ ಒಂದು ನಿಜವಾದ ಸುಳ್ಳು. ಅಪ್ಪನ ಪ್ರೇಮ ಸುಳ್ಳಾಗಿ ಬದಲಾಗಿರುವಂತ ಒಂದು ನಿಜ. ಅಪ್ಪನ ಪ್ರೇಮ ಯಾರಿಗೂ ಕೂಡ ಅರ್ಥ ಆಗದಿರುವಂತ ಒಂದು ಭಾಷೆ. ಮಕ್ಕಳ ಭವಿಷ್ಯನೇ ಅಪ್ಪನ ಉಸಿರು. ಅವನು ನಡೆದು ಹೋಗುವಂತ ದಾರಿಲಿ ಎಷ್ಟೋ ಕತ್ಲು ತುಂಬಿರುವಂತ ಜಾಗ ಇರುತ್ತೆ.
ಅವನ ಕಣ್ಣಲ್ಲಿ ಮಾತ್ರನೇ ಮಕ್ಕಳ ನಾಳೆಯ ಕನ್ಸಿರುತ್ತೆ. ಗಂಡಾಂತರ ದಾಟಿದ್ರೂ ಸಮಸ್ಯೆಗಳನ್ನ ಎದುರಿಸಿದ್ರು ಮಕ್ಕಳಿಗೋಸ್ಕರನೇ. ಜೀವನ ಸಂದರ್ಭಗಳ ತ್ಯಾಗಗಳ ಮೇಲೆ ನರ್ತನೆ ಮಾಡೋ ನಟರಾಜ ಅಪ್ಪ. ಅವನು ಸಾಯೋವಾಗ್ಲೂ ಕೂಡ ಮಕ್ಕಳಿಗೆ ಎಷ್ಟೇ ಮಾಡಿದ್ರು ಇಷ್ಟೇ ಮಾಡಿದ್ದು ಅನ್ನೋ ಅತೃಪ್ತಿಯಿಂದ ಮರಣ ಹೊಂದೋ ಕರುಣಾಮೂರ್ತಿ ಅಪ್ಪ. ಸರ್ಪೆಂಡ್ ಏನೋ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿ ಮಕ್ಕಳನ್ನ ಸಾಯಿಸಿ ಡೆಡ್ ಬಾಡಿಗಳನ್ನ ತಗೊಂಡು ಎಲ್ಲಿಗೋದ ಸರ್ ಗೌತಮ್? ಗೌತಮ್ ಎಲ್ಗೂ ಹೋಗ್ಲಿಲ್ಲ. ಎಲ್ಲಿಗೂ ಹೋಗ್ಲಿಲ್ವಾ? ಗೌತಮ್ ಮಕ್ಕಳನ್ನ ಸಾಯಿಸೋ ಮುಂಚೆನೆ ಅವನ್ ಸಾಯ್ಬೇಕು ಅಂತ ನಿರ್ಧಾರ ಮಾಡಿ ಪಾಯ್ಸನ್ ಕುಡ್ದಿದ್ದ. ಪಾಯ್ಸನ್ ಕುಡಿದ್ನಾ? ಎಸ್, ಕುಡ್ದಿದ್ದ. ಗೌತಮ್ ಪಾಯ್ಸನ್ ಕುಡ್ದಿದ್ದ ಅಂತ ನವೀನಾಗೆ ಗೊತ್ತಿಲ್ಲ. ಅವಳು ಹೊಡೆದಿದ್ರಿಂದನೇ ಸತ್ತೋದ ಅಂತ ಮಕ್ಕಳು ಡೆಡ್ ಬಾಡಿಗಳ ಜೊತೆಗೆ ಗೌತಮ್ ಬಾಡಿನೂ ಕೂಡ ಒಂದು ಸೀಕ್ರೆಟ್ ಪ್ಲೇಸ್ ಅಲ್ಲಿ ಮುಚ್ಚಿಟ್ಟು ಗೌತಮೇ ಮಕ್ಕಳನ್ನ ಕರ್ಕೊಂಡು ಹೋದ ಅಂತ ಪೊಲೀಸರನ್ನ ನಂಬಿಸಿದ್ಲು. ಅಯ್ಯೋ, ಅಯ್ಯೋ ದೇವ್ರೆ, ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಕ್ರೈಮ್ ಸ್ಪಾಟ್ ಅಲ್ಲಿ ಸಿಗ್ದಂತ ಪಾಯ್ಸನ್ ಬಾಟಲ್ ಮೇಲೆ ಗೌತಮ್ ಫಿಂಗರ್ ಪ್ರಿಂಟ್ಸ್ ಇತ್ತು. ಹೌದಾ? ನಮಗ್ ಗೊತ್ತಿರೋಂತ ನಿಜನ ಅರ್ಥ ಮಾಡ್ಕೊಳ್ತಿರೋಂತ ನವೀನ ಮನೆ ಬಿಟ್ಟು ಎಲ್ಲೋ ಹೊರಟೋಗಿದ್ಲು. ಅಯ್ಯೋ, ಇನ್ನೂ ಯಾವ್ದಾದ್ರೂ ಕ್ರೈಮ್ ಇನ್ಸಿಡೆಂಟ್ ಇದ್ರೆ ಹೇಳಿ ಸರ್. ಹೇಳ್ತೀನಿ. ಹಲೋ, ಪೊಲೀಸ್ ಸ್ಟೇಷನ್? ಅವರಿಬ್ಬರನ್ನು ಸಾಯಿಸಿ ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿದ್ದಾನೆ ಅಂತಂದ್ರೆ ಅವರಿಂದ ಆ ಹುಡುಗ ತುಂಬಾ ನೋವುಪಟ್ಟಿದ್ದಾನೆ ಅನ್ಸುತ್ತೆ ಸರ್. ಅವ್ರಿಗೂ ಆ ಹುಡುಗಂಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇಲ್ವಾ? ಹೌದು. ಮತ್ತೆ ಆ ಹುಡುಗನ ಮುಖದ ಮೇಲೆ ರಕ್ತದ ಕಲೆಗಳು ಯಾಕೆ? ಅಷ್ಟಕ್ಕೂ ಅವರಿಬ್ಬರನ್ನ ಯಾರು ಸಾಯಿಸಿದ್ರು? ಅದನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರು. ನಿವಾಸ್, 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 ಏನಾಯ್ತು ನಿನಗೆ? ಲೇ ನಿವಾಸ್, ನಿವಾಸ್. ಸತೀಶ್, ಇವ್ರು ಯಾರು ನಿನ್ ಗೊತ್ತಾ? ಇವ್ ನನ್ನ ಬೆಸ್ಟ್ ಫ್ರೆಂಡ್ ನಿವಾಸ್ ಸರ್. ಲೇ, ಏನಾಯ್ತು? ಸತ್ಯ, ಸತ್ಯ, ಇವಳು ಅವನ್ ವೈಫ್ ಸತ್ಯ ಸರ್. ಸತ್ಯ, ಸತ್ಯ. ಅಯ್ಯೋ, ಲೇ ನಿವಾಸ್, 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 ಎಷ್ಟು ದಾರುಣವಾಗಿ ಸಾಯಿಸಿರೋ ಅವ್ರನ್ನ ಬಿಡಬಾರ್ದು ಸರ್.
ಸರ್ ಸರ್ ಇದನ್ನ ನೋಡಿದ್ರೆ ಇತ್ತೀಚೆಗೆ ಯಾರೋ ಬಂದವರಿಲ್ಲಿ ಪಾರ್ಟಿ ಮಾಡ್ದಂಗಿದೆ ಸರ್. ಇಲ್ಲಿರೋ ಫಿಂಗರ್ ಪ್ರಿಂಟ್ಸ್ನೆಲ್ಲ ತಗೊಂಡು ಫಾರೆನ್ಸಿಕ್ ಲ್ಯಾಬಿಗೆ ಕಳಿಸು. ಸರಿ ಸರ್. ಸುರೇಶ್, ನೀ ಈ ಏರಿಯಾ ಎಲ್ಲ ಸರ್ಚ್ ಮಾಡು. ಸತೀಶ್, ನಿನ್ ಫ್ರೆಂಡಿಗೆ ಯಾರಾದ್ರೂ ಶತ್ರುಗಳಿದ್ದಾರೆ? ಅವನಿಗೆ ಶತ್ರುಗಳಿರೋದಕ್ಕೆ ಸಾಧ್ಯನೇ ಇಲ್ಲ. ಅವ್ನು ಯಾರ ಜೊತೆ ಜಗಳ ಮಾಡಲ್ಲ. ಹಾಗಿದ್ರೆ ಅವರಿಬ್ರನ್ನ ಯಾರು ಸಾಯಿಸ್ತಾರೆ? ಪೋಸ್ಟ್ ಬಾಟಮ್ ರಿಪೋರ್ಟ್ಸು, ಫಿಂಗರ್ ಪ್ರಿಂಟ್ ರಿಪೋರ್ಟ್ಸ್ ಬಂದಿದೆ ಸರ್. ಆಮೇಲೆ ಏನಾಯ್ತು ಸರ್? ಆ ಕ್ರೈಮ್ ಸ್ಪಾಟ್ ಅಲ್ಲಿ ಎಲ್ಲರ ಫಿಂಗರ್ ಪ್ರಿಂಟ್ಸ್ ಜೊತೆಗೆ ಅವನ್ ಫಿಂಗರ್ ಪ್ರಿಂಟ್ಸು ಸಿಕ್ಕಿತ್ತು. ಓ, ಅವ್ನ ಫಿಂಗರ್ ಪ್ರಿಂಟ್ ಸಿಕ್ತು ಅಂದ್ರೆ ಡೈರೆಕ್ಟ್ ಆಗಿ ಸಿಗಾಕೊಂಡಿರ್ತಾನೆ. ನೋ, ಅವನ್ನ ಹಿಡಿಯಕ್ಕಾಗ್ಲಿಲ್ಲ. ಯಾಕೆ ಸರ್? ಯಾಕಂದ್ರೆ ಅವನು ಫಿಂಗರ್ ಪ್ರಿಂಟ್ಸ್ಗೆ ಮ್ಯಾಚ್ ಆಗ್ಬೇಕಾಗಿರೋ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ಯಾವ ಕಾರ್ಡ್ಸು ಇರಲಿಲ್ಲ. ಸರ್, ರಿಂಗ್ ಆಗ್ತಿದೆ ಆದ್ರೆ ಫೋನ್ನ ಲಿಫ್ಟ್ ಮಾಡ್ತಿಲ್ಲ ಸರ್. ಡ್ಯಾಮೇಜ್. ಶೇಷು ಸರ್. ಈಗ ಏಕಾಂಬರಂ ಕಾಲ್ ಮಾಡಿದ್ದಾನೆ. ಅವ್ನ GPS ನ ಟ್ರ್ಯಾಕ್ ಮಾಡಿ ನನಗೆ ಲೊಕೇಶನ್ ಕಳಿಸು. ಸರಿ ಸರ್. ಆಗಾಗ ನನಗೆ ಅವ್ನ ಲೈವ್ ಲೊಕೇಶನ್ ಕಳಿಸ್ತಿರೋ. ಆಯ್ತು ಸರ್. ಅದ್ಯಾಕೆ ಸರ್ ಅವ್ನು ಹಿಡ್ಕೊಂಡ್ರು? ಫೋನ್ ಮಾಡಿದ್ದು ಇವನಲ್ವಾ? ಆ ಫೋನ್ ಕೂಡ ಫೋನ್ ಮಾಡ್ತೊಂದು ಅಲ್ಲ, ಇವಂದೆ. ಓಹೋ, ಡೆಡ್ ಬಾಡಿ ಹತ್ರ ಅವ್ನ ಫೋನ್ ಸಿಕ್ಕಿರೋ ಕಾರಣದಿಂದಾಗಿ ಮರ್ಡರ್ ಮಾಡಿದ್ದು ಅವನೇ ಅಂತ ಹೇಳ್ತೀರಾ? ನಡೆದಿದ್ದೇನು ಅಂತ ಹೇಳ್ದೆ ಇದ್ರೆ ನಡೆಯೋದು ನಿನ್ ಎನ್ಕೌಂಟರೇ. ನನ್ ಫ್ರೆಂಡ್ನೇ ಸಾಯಿಸ್ತೀರೇನ್ರೋ? ನಿಮ್ನೆಲ್ಲ ಸುಮ್ನೆ ಬಿಡಲ್ಲ ಕಣ್ರೋ. ಬಿಟ್ಬಿಡಿ ಸರ್. ಹೇಳೋ, ಏನಾಯ್ತು ಅಂತ ಹೇಳು ಸರ್. ಅಣ್ಣ, ಅಲ್ಲಿ ನೋಡಣ್ಣ. ಅಬ್ಬಾ, ಹೆಂಗಿದಾಳ್ ನೋಡೋ ಇವಳು. ನನ್ ಬರ್ಡೇ ಪಾರ್ಟಿಗೆ ಇಂಥ ಒಂದು ಗಿಫ್ಟ್ ಸಿಗತ್ತೆ ಅಂತ ಅನ್ಕೊಂಡಿಲ್ವೋ? ಅಣ್ಣ, ಬೇಡ ಅಣ್ಣ. ಬಂದೇ ಇರು ನನ್ ಗೆಳೆಯ. ಬಾರೆಲೆ ನಡಿಯೇ. ಬಾ. ಬಾರೆ. ಯಾರೋ ನೀವು? ಅವ್ರನ್ನ ಯಾಕೆ ಸಾಯಿಸ್ತಿದ್ದೀರಾ?
ಅಷ್ಟಕ್ಕೂ ಸಾಯಿಸ್ರೋನ್ ಯಾರೋ? ಸರ್ ಅವ್ರು ಯಾರು ಅಂತ ಗೊತ್ತಿಲ್ಲ ಸರ್. ನಮ್ಮ ಏರಿಯಾಗೆ ಹೊಸಬ್ರು ಅನ್ಸುತ್ತೆ ಸರ್. ನಾನು ಇಲ್ಲಿವರೆಗೂ ಅವ್ರನ್ನ ಎಲ್ಲೂ ನೋಡಿಲ್ಲ ಸರ್. ನಮ್ಮವ್ರನ್ನೆಲ್ಲ ಸರಿಯಾಗಿ ಹೊಡೆದ್ಬಿಟ್ಟ ಸರ್. ಅವನಿಗೆ ಹೆಸರು, ಅಡ್ರೆಸ್ಸು, ಫೋನ್ ನಂಬರು ಯಾವುದೂ ಇಲ್ಲ. ಆದರೂ ಈ ಕ್ರೈಮಲ್ಲಿ ಇನ್ವಾಲ್ವ್ ಆಗಿದ್ದ. ಅಷ್ಟಕ್ಕೂ ಅವ್ನು ಯಾರಾಗಿರ್ತಾನೆ? ಎಲ್ಲಿಂದ ಬಂದಿರ್ತಾನೆ? ಸತೀಶ್ ಸರ್ ಇದ್ದಾರಾ? ಹೊರ್ಗಡೆಗೆ ಹೋಗವ್ರೆ. ಸತೀಶ್ ಸರ್ ಕೊಡು. ನೀವ್ಯಾರು? ಕೊರಿಯರ್ ಬಾಯ್. ಓಕೆ. ಸರ್, ಯಾವುದೋ ಕೊರಿಯರ್ ಬಂದೈತೆ. ಆ ಹಾರ್ಡ್ ಡಿಸ್ಕ್ ನಿನ್ನ ಹತ್ರ ಇದೆ ಅಂತ ನನಗೆ ಗೊತ್ತು. ಸಂಜೆ 5 ಗಂಟೆಗೆ ಎಲ್ಲಿ ಹಾರ್ಡ್ ಡಿಸ್ಕ್ ತಗೊಂಡ್ಯೋ ಅಲ್ಲಿಗೆ ಬಾ. ಈ ಲೆಟ್ರ್ ಯಾರು ಕೊಟ್ರು ನಿನಗೆ? ಕೊರಿಯರ್ ಬಾಯ್ ಕೊಟ್ಟ. ಅವ್ನು ನೋಡಕ್ ಹೇಗಿರ್ತಾನೆ? ಮಾಸ್ಕ್ ಹಾಕೊಂಡಿದ್ದ ಸರ್. ಮಾಸ್ಕ್ ಹಾಕೊಂಡಿದ್ದಾನ? ಅಷ್ಟಕ್ಕೂ ಆ ಹಾರ್ಡ್ ಡಿಸ್ಕಲ್ಲಿ ಏನಿದೆ? ನನಗೆ ಗೊತ್ತಿಲ್ಲ. ಆ ಡಿಸ್ಕಲ್ಲಿ ಏನಿದೆ ಅಂತ ಗೊತ್ತಿಲ್ದೇನೆ ಅದನ್ನ ಕದ್ಯಾ? ಆ ಡಿಸ್ಕಲ್ಲಿ ಏನಿದೆಯೋ ಗೊತ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ನಂಬೋದಕ್ಕೆ ನಾನು ಹುಚ್ಚ ಅನ್ಕೊಂಡಿದ್ಯಾ? ಹೇಳ್ತೀನಿ ಹೇಳು. Cheers, man. ಬಾ. ನಾನ್ ವೆಜ್ ಟೇಸ್ಟ್ ಸಖತ್ತಾಗಿದೆ. ಹೌದು, ನೀನ್ ನಾನ್ ವೆಜ್ ತಿನ್ನಲ್ವಲ್ಲ? ಯಾ, ಯು ಆರ್ ರೈಟ್. ಆದರೆ ರೀಸೆಂಟಾಗಿ ತಿನ್ನಬೇಕು ಅನಿಸ್ತು. ಹಾಂ ಹೌದು, ನಿನ್ಗೊಂದು ಶಾಕಿಂಗ್ ನ್ಯೂಸ್ ಹೇಳ. ಈಗ ನೀನು ತಿಂತಿರೋದು ಚಿಕನ್ನು ಮಟನ್ನು ಅಲ್ಲ. ವಾಟ್? ಹಾಂ, ಚಿಕನು ಮಟನು ಅಲ್ವಾ? ಇದೇನಾದ್ರೂ ಮನುಷ್ಯರ ಮಾಂಸ ಅಲ್ವಲ್ಲ? ಕರೆಕ್ಟಾಗಿ ಹೇಳಿದೆ ನೋಡು, ಅದು ಮನುಷ್ಯನ ಮಾಂಸನೇ. ಏಯ್ ಇರು, ನಾನು ಹೇಳೋದು ಸರಿಯಾಗಿ ಕೇಳಿಸ್ಕೊ. ಇದು ಮನುಷ್ಯರು ತಯಾರಿಸಿರೋ ಕೃತ್ರಿಮ ಮಾಂಸ. ಮನುಷ್ಯ ತಯಾರಿ ಮಾಡಿರೋ ಕೃತ್ರಿಮ ಮಾಂಸನ? ಯಾ. ಅಂದ್ರೆ ಏನದು? ಅಂದ್ರೆ ಇದು ಲ್ಯಾಬ್ಸ್ ಗ್ರೋನ್ ಮೀಟ್. ಲ್ಯಾಬ್ ಗ್ರೋನ್ ಮೀಟಾ? ಯಾ, ಈಗ ಬಯೋಟೆಕ್ನಾಲಜಿ ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿದೆ. ತುಂಬ ದೇಶದಲ್ಲಿ ನ್ಯಾಚುರಲ್ ಮೀಟ್ಸ್ ಬದಲು ಆರ್ಟಿಫಿಷಿಯಲ್ ಮೀಟ್ಸ್ ತಯಾರಿಸ್ತಾರೆ. ಸೊ ಇದನ್ನ ಕಲ್ಚರ್ ಮೀಟ್ ಆರ್ ಸಿಂಥೆಟಿಕ್ ಮೀಟ್ ಅಂತಾರೆ. ಇದನ್ನ ಹೇಗೆ ತಯಾರಿ ಮಾಡ್ತಾರೆ? ಯಾ, 1 ಸೆಕೆಂಡ್, ಐ ವಿಲ್ ಶೋ ಯು. ಯಾ, ಒಂದು ಜೀವಂತ ಹಸುವಿನ ಮೂಲಕ ಬಯೋ ರಿಯಾಕ್ಟರಿಂದ ಅವ್ರಿಗೆ ಬೇಕಾದನ್ನ ತಗೋತಾರೆ. ಇದ್ರ ಸಹಾಯದಿಂದ ಸೆಲ್ಫ್ಸ್ ಡಿವೈಡ್ ಆಗಿ ಟಿಶ್ಯೂ ಆಗಿ ಮಾರ್ಪಡಿಸ್ತಾರೆ. ಹೀಗೆ ಏನೇನೋ ಮಾಡಿ ಡೆವಲಪ್ ಮಾಡ್ತಾರೆ. ಮೀಟ್ಸ್ನ ನಮಗ್ ಬೇಕಾದ ರೀತಿಯಲ್ಲಿ ಕಟ್ ಮಾಡಿ ಬೇರೆ ಬೇರೆ ಶೇಪ್ ನೀಡಿ ಕುಕ್ ಮಾಡಿ ತಿನ್ನೋದು ಅಷ್ಟೇ. ದಟ್ಸ್ ಇಟ್. ಸೂಪರ್ ಕಣ. ಇದನ್ನ ನೀನೇ ತಯಾರಿ ಮಾಡ್ದಾ? ನಮ್ಮ ಗುರುಗಳು. ಓ, ಅವರಾ? ಆಶ್ಚರ್ಯವಾಗಿದೆಯೋ. ಈ ಈ ಸಿಂಥೆಟಿಕ್ ಮೀಟ್ ಏನಾದ್ರೂ ಮಾರ್ಕೆಟಿಗೆ ಬಂದ್ರೆ ಇನ್ನು ಪ್ರಾಣಿ ಹಿಂಸೆನೇ ಇರಲ್ಲ. ಅದಕ್ಕೆ ಕಣೋ, ನಮ್ಮ ಗುರುಗಳು ಫಾರ್ಮ್ ಹೌಸಿಗೆ ಹೋಗಿ ಇದನ್ನು ತಗೊಂಡು ಬಂದೆ. ಇದನ್ನೆಲ್ಲ ಸತ್ಯಗೋಸ್ಕರ ಮಾಡಿದೆ ಕಣೋ. ಸತ್ಯ, ಇವತ್ತೇನ್ ಮಾಡಿದೀಯಾ? ನೋಡು. ಚಿಕನ್. ಏನ್ ಸತ್ಯ ಇದು? ದಿನನೂ ನಾನ್ ವೆಜ್ಜೇ ತಿನ್ಬೇಕಾ? ನೀನ್ ಮನುಷ್ಯನ ಪ್ರಾಣಿನಾ? ನಾನ್ ಮದ್ವೆ ಮುಂಚೆನೆ ಹೇಳಿದ್ದೆ ನನ್ ವೀಕ್ನೆಸ್ ನಾನ್ ವೆಜ್ ಅಂತ. ನಿನಗೆ ನಾನ್ ವೆಜ್ ತಿನ್ನೋದು ವೀಕ್ನೆಸ್ ಅಂತಂದ್ರೆ ವಾರದಲ್ಲಿ 2 ದಿವಸ 3 ದಿವಸ ತಿನ್ನು. ಆದ್ರೆ ಪ್ರತಿದಿನ ಕ್ವಿಂಟಾಲ್ ಗಟ್ಟೆ ತಿನ್ಬೇಡ. ಅಷ್ಟು ಗೊತ್ತಾಗಲ್ವಾ ಪ್ರಾಣಿ ಹಿಂಸೆ ಮಾಡೋದು ಪಾಪ ಅನ್ನೋದು? ಪ್ರಪಂಚದಲ್ಲಿ ನಾನು ಒಬ್ಳೆ ತಿನ್ನೋ ತರ ಮಾತಾಡ್ತಿದ್ಯಲ್ಲ. ಹೇ, ಅವ್ರು ಬೇರೆ ನೀನು ಬೇರೆ. ನೀನ್ ನನ್ನ ಹೆಂಡ್ತಿ. ಪ್ರಾಣಿ ಹಿಂಸೆ ಮಾಡಿದ್ರೇನೆ ಜೈಲಿಗೆ ಹಾಕೋ ಮನಸ್ಥಿತಿಯವ್ರು ನಾವು. ಅದನ್ನೇ ನಾವು ತಿಂತಿದ್ರೆ ಸರಿ ಆಗುತ್ತಾ? ಮಾರೋರ್ಗೆ ನಿಮ್ಗೇನು ಮಾಡಕ್ ಆಗ್ತಿಲ್ಲ, ತಿಂತಿರೋ ನಮ್ಗೆ ಬೈಯಕ್ ಬರ್ತೀರಾ. ಇದು ಸರಿನಾ?
ನೀವ್ ಹೇಳೋ ಫಿಲಾಸಫಿ ಪ್ರಾಣಿಗಳನ್ನ ಸಾಯಿಸಿ ತಿನ್ನೋ ಪ್ರಾಣಿಗಳಿಗೆ ಹೋಲಿಕೆ ಆಗಲ್ವಾ? ಸತ್ಯ ಇರುವಂತ ಜೀವಿಗಳಲ್ಲಿ ಮನುಷ್ಯನಿಗೆ ಮಾತ್ರ ಮಾತಾಡೋಕ್ ಬರೋದು. ಸತ್ಯ, ನೀತಿ, ಅಹಿಂಸೆ ಏನು ಅನ್ನೋದು ಮನುಷ್ಯನಿಗೆ ಮಾತ್ರ ಗೊತ್ತಾಗೋದು. ನಮ್ಮ ಆಸೆನ ತೀರಿಸ್ಕೊಳ್ಳೋದಕ್ಕೆ ಬೇಕಾದಷ್ಟು ಮಾರ್ಗ ಇದೆ, ಆದ್ರೆ ಪ್ರಾಣಿಗಳಿಗೆ ಬೇರೆ ಅವಕಾಶನೇ ಇಲ್ಲ. ಪ್ರಾಣಿಗಳು ತಿನ್ನೋ ಆಹಾರ ದೇವರೇ ನಿರ್ಧಾರ ಮಾಡಿರೋದು. ನಾವು ತಿನ್ನೋ ಆಹಾರ ದೇವ್ರ ನಿರ್ಧಾರ ಮಾಡಿದ. ದೇವ್ರ ನಿರ್ಧಾರಕ್ಕೆ ವಿರುದ್ಧವಾಗಿ ತಿಂತಿದೀವಿ. ಒಂದ್ ಪ್ರಾಣಿನ ತಿನ್ನೋ ಹಕ್ಕು ಇನ್ನೊಂದ್ ಪ್ರಾಣಿಗೆ ಇರ್ಬೇಕಾದ್ರೆ ಆ ಪ್ರಾಣಿನ ತಿನ್ನೋ ಹಕ್ಕು ಮನುಷ್ಯಂಗೆ ಯಾಕಿರಲ್ಲ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಸತ್ಯ, ಈ ಭೂಮಿಯಲ್ಲಿರೋ ಲಕ್ಷಾಂತರ ಜೀವಿಗಳು ನಮ್ ತರನೇ ಸ್ವತಂತ್ರವಾಗಿ ಬದುಕಬೇಕು. ಆದ್ರೆ ನಾವೆಲ್ಲ ನಿರ್ದಾಕ್ಷಿಣ್ಯವಾಗಿ ಹೊಂದ್ಕೊಳ್ತೀವಿ. ಇನ್ಮೇಲೆ ನೀನ್ ನಾನ್ ವೆಜ್ ತಿನ್ನೋಂಗಿಲ್ಲ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಸತ್ಯ, ಸತ್ಯ, ನಿನಗೆ ಇದು ಲಾಸ್ಟ್ ಅಂಡ್ ಫೈನಲ್ ವಾರ್ನಿಂಗ್. ಇನ್ನೊಂದ್ಸರಿ ಈ ಮನೆಯಲ್ಲಿ ನಾನ್ ವೆಜ್ ಮಾಡಿದ್ಯೋ ತಿಂದ್ಯೋ ಪರಿಸ್ಥಿತಿ ತುಂಬಾ ಗಂಭೀರ ಆಗಿರುತ್ತೆ. ಗಂಭೀರ ಅಂದ್ರೆ ಹೇಗಿರುತ್ತೆ? ಹೇಗಿರುತ್ತೆ? ಸತ್ಯ, ನನ್ ಕಷ್ಟ ನಿನಗೆ ಗೊತ್ತಾಗ್ತಿಲ್ಲ. ಅರ್ಥ ಆಗದೆ ಇರೋದು ನಿನಗೆ. ನಾನ್ ನಾನ್ ವೆಜ್ ತಿಂತೀನಿ ಅಷ್ಟೇ. ಆದ್ರೆ ನಾನು ಅದಾಗಕ್ಕೂ ಬಿಡಲ್ಲ ಅಷ್ಟೇ. ನಾನ್ ನಿನಗೆ ಡಿವೋರ್ಸ್ ಬೇಕಾದ್ರೂ ಕೊಡ್ತೀನಿ. ನಾನ್ ವೆಜ್ ಮಾತ್ರ ಬಿಡಕ್ಕಾಗಲ್ಲ. ಸತ್ಯ, ಸತ್ಯ, ಏ ಸತ್ಯ, ಏನಿದು? ನನ್ ಮಾತ್ ಕೇಳು. ಸತ್ಯ, ನಿನಗೆ ಗೊತ್ತಲ್ವಾ ಪ್ರಾಣಿ ಹಿಂಸೆ ಮಹಾಪಾಪ ಅಂತ. ನಿನಗಿಷ್ಟ ಇಲ್ಲ ಅಂತ ನನಗಿಷ್ಟ ಆಗಿರೋದನ್ನ ದೂರ ಮಾಡಕ್ಕಾಗಲ್ಲ. ಸತ್ಯ, ನಾನ್ ವೆಜ್ ಆಲ್ಟರ್ನೇಟ್ ಆಗಿ ನನ್ನ ಗುರುಗಳ ಹತ್ರ ಫಾರ್ಮುಲಾ ತಗೊಂಡು ಸತ್ಯನ ಹತ್ರ ತಗೊಂಡ್ ಬಂದೆ. ಈ ಹಾರ್ಡ್ ಡಿಸ್ಕ್ ಲಿಸ್ಟಲ್ಲಿ ನಮ್ಮ ಗುರುಗಳ ಹೆಸರನ್ನೇ ಹಾಕ್ತೀನಿ. ಲೇ, ಇದು ಅದ್ಭುತವಾದ ಪ್ರಯೋಗ ಕಣೋ. ಮತ್ತೆ ಈ ಫಾರ್ಮುಲಾನ ನಿಮ್ ಗುರುಗಳಿಗೆ ಯಾಕೆ ಕೊಡ್ಬೇಕು? ಮಾರ್ಕೊಂಡ್ರೆ ಕೋಟಿಗಟ್ಲೆ ಬರುತ್ತೆ. ಸಾರಿ ಕಣೋ, ನಾನು ಆ ಕೆಲಸ ಮಾಡಲ್ಲ. ನಮ್ಮ ಗುರುಗಳಿಗೆ ಮೋಸ ಮಾಡೋದು ತಪ್ಪು, ಹೆತ್ತ ತಾಯಿಗೂ ಮೋಸ ಮಾಡೋದು ತಪ್ಪು. ಓಕೆ ಕಣೋ, ಅಷ್ಟಕ್ಕೂ ಸತ್ಯನ ಯಾವಾಗ ಕರ್ಕೊ ಬರ್ತೀಯಾ? ವೆರಿ ಸೂನ್ ಕಣೋ. ಅವಳಿಗೆ ಒಂದು ಸರ್ಪ್ರೈಸ್ ಪಾರ್ಟಿ ಇಟ್ಕೊಂಡಿದ್ದೀನಿ. ಸೂಪರ್ ಕಣೋ, ಮೊದಲು ಆ ಕೆಲಸ ಮಾಡು, ನಿನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಅಷ್ಟಕ್ಕೂ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ತಿದ್ಯಾ? ಬೀಚ್. ಈಗ ನೋಡು, ಸ್ಮೆಲ್ ಸಖತ್ತಾಗಿದೆ. ಟೇಸ್ಟ್ ಮಾಡಿ ನೋಡು. ಮೇರಿ ಜಾನ್, ಸೆಟಪ್ ಹೇಗಿದೆ? ಅದ್ಭುತ. ಹೌದಾ? ಟೇಕ್ ಇಟ್. Cheers. Cheers. ಟೇಸ್ಟ್ ನೋಡು. ನಿನ್ ಪ್ರೀತಿ ತರಾನೇ ಇದೆ. ರಿಯಲಿ? ಒನ್ ಸೆಕೆಂಡ್. ಯಾಕ? ಹೇಳ್ತೀನಿ. ಇಟ್ಸ್ ಲ್ಯಾಬ್ ಗ್ರೋನ್ ಮೀಟ್. ಆ ಹಾರ್ಡ್ ಡಿಸ್ಕ್ನ ಹೊಡ್ಕೊಳ್ಳೋದಕ್ಕೆ SI ಸತೀಶ್ ಒಂದು ಗ್ಯಾಂಗ್ಗೆ ಸುಪಾರಿ ಕೊಟ್ಟು ಕುಡ್ದಿರೋ ಮತ್ತಲ್ಲಿ ಗ್ಯಾಂಗ್ ರೇಪ್ ಮರ್ಡರ್ ಮಾಡಬೇಕು ಅಂತ ಬರ್ತ್ಡೇ ಸೆಲೆಬ್ರೇಟ್ ಮಾಡಿ ಇದೆಲ್ಲ ಮಾಡ್ದ. ಆದ್ರೆ ಈ ಪ್ಲಾನ್ ಅಲ್ಲಿ ಅನ್ಕೊಳ್ದಿರೋಂಥ ಅತಿಥಿಯಾಗಿ ಬಂದು SIನ ಗ್ಯಾಂಗ್ನ ಸಾಯಿಸಿ ಹಾರ್ಡ್ ಡಿಸ್ಕ್ನ ಲ್ಯಾಪ್ಟಾಪ್ನ ತಗೊಂಡು ಅಲ್ಲಿಂದ ಹೊರಟೋಗಿದ್ದ. ಹಾಯ್ ಕಣೋ. ಹಾಯ್ ಕಣೋ. ನಾನು ಇಂಟರ್ವ್ಯೂಲಿದ್ದೀನಿ, ವೆಯ್ಟ್ ಮಾಡಿ ಬಂದ್ಬಿಡ್ತೀನಿ. ಓಕೆ. ಲೇ, ಹಾಂ, ಲಂಚ್ ಒಟ್ಟಿಗೆ ಮಾಡೋಣ. ಓಕೆ ಓಕೆ. ಹಾಂ, ತಂಗ್ಯವಾ. ಅಣ್ಣ ಚೆನ್ನಾಗಿದ್ದೀರಾ? ಹಾ. ಬನ್ನಿ ಕೂತ್ಕೊಳ್ಳಿ. ಕಾಫಿ ತರ್ಲಾ, ಟೀ ತರ್ಲಾ? ಟೀ ತಗೊಂಡಮ್ಮ. ಸರಿ, ತರ್ತೀನಿ, ಕೂತ್ಕೊಳ್ಳಿ.
ಏನ್ ಹುಡುಕ್ತಿದ್ಯಾ? ನೀನೇನ್ ಹುಡುಕ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಎಸ್, ಅದೆಲ್ಲಿದೆ? ಬೇಕಾದ್ರೆ ಸಾಯ್ತೀನಿ ಹೊರತು ಅದೆಲ್ಲಿದೆ ಅಂತ ನಾನು ಹೇಳಲ್ಲ. ಹಾಗಾದ್ರೆ ಸತ್ತೋಗ. ಇನ್ನೂ ಇಂಟ್ರೆಸ್ಟ್ ಆಗಿರೋ ಕ್ರೈಮ್ ಯಾವುದಾದ್ರೂ? ಅಮ್ಮ 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 ಏನಾಯ್ತು ಬೇಟಾ? ಯಾಕೆ ಅಂಕಿಚ್ತೆ? ನನ್ನನ್ನು ಸಾಯಿಸಿದ್ರು. ಯಾರೋ ನನ್ನ ಸಾಯಿಸಿದ್ರು. ನಿನ್ನನ್ ಸಾಯಿಸಿದ್ರು ಅಂದ್ರೆ ಏನಪ್ಪ? ಏನೋ ಕೆಟ್ಟ ಕನ್ಸು ಬಿದ್ದಿರ್ಬೇಕು. ಇಲ್ಲಮ್ಮ, ನಿಜವಾಗ್ಲು ಯಾರೋ ನಂಗೆ ಸಾಯಿಸಿದ್ರು. ಸರಿ ಬಿಡು, ಎದ್ದು ಬ್ರಷ್ ಮಾಡು, ಹಾಲು ಕುಡಿಯುವಂತೆ. ಹಾಲು ಕುಡಿಯೋಕೆ ನನ್ನ ಚಿಕ್ಕ ಮಗುನ? ಲೇ ವಿಖ್ಯಾತ್, ಏನಾಯ್ತು ನಿಂಗೆ? ಯಾಕೇನೇನೋ ಮಾತಾಡ್ತಿದ್ಯಾ? ನನ್ನ ಹೆಸರು ವಿಖ್ಯಾತ್ ಅಲ್ಲ, ವಿಶ್ವನಾಥ್. ಕಾಶಿ ವಿಶ್ವನಾಥ್, ದ ಗ್ರೇಟ್ ಸೈಂಟಿಸ್ಟ್ ನಾನು. ಹೇಳು ರಾಧಿಕಾ. ಬೇಗ ಮನೆಗೆ ಬನ್ರಿ ನೀವು. ಏನಾಯ್ತು? ಅದ್ ಹೇಳಿದ್ರೆ ಅರ್ಥ ಆಗಲ್ಲ, ನೋಡಿದ್ರೇನೆ ಅರ್ಥ ಆಗೋದು. ಸರಿ ಸರಿ, ಬರ್ತಾ ಇದ್ದೀನಿ. ಪುಟ್ಟ ವಿಖ್ಯಾತ್, ಏನಾಯ್ತು ಮಗನೆ? ನನ್ನ ಹೆಸರು ವಿಖ್ಯಾತ್ ಅಲ್ಲ, ಕಾಶಿ ವಿಶ್ವನಾಥ್. ಕಾಶಿ ವಿಶ್ವನಾಥ? ಈ ಹೆಸರು ಸೈಂಟಿಸ್ಟು. ಒಂದು ನಿಮಿಷ. ಹಲೋ ರವಿ. ಸರ್, ನೀವು ಅರ್ಜೆಂಟಾಗಿ ನಮ್ಮ ಮನೆಗೆ ಬರ್ಬೇಕು ಸರ್. ಏನಾಯ್ತಯ್ಯ? ಕಾಶಿ ವಿಶ್ವನಾಥ್ ನಮ್ಮ ಮನೆಗೆ ಬಂದಿದ್ದಾರೆ ಸರ್. ಯಾವ ಕಾಶಿ ವಿಶ್ವನಾಥ್? ಅದೇ ಸರ್, ಸೈಂಟಿಸ್ಟು ಕಾಶಿ ವಿಶ್ವನಾಥ. ಏನೋ 10 ದಿನಗಳ ಹಿಂದೆ ಸತ್ತೋದಂತ ಕಾಶಿ ವಿಶ್ವನಾಥ ಮನೆ ಬಂದಿದ್ನ? ಹೌದು ಸರ್, ಹೌದು ಸರ್. ನಿಂಗೇನು ತಲೆ ಕೆಡಿದೆಯಾ ಇಲ್ಲ ಹುಚ್ಚು ಹಿಡಿದಿದೆಯಾ? ಹುಚ್ಚು ನನ್ಗಲ್ಲ ಸರ್, ನನ್ನ ಮಗನ್ಗೆ ಹಿಡಿದಿದೆ. ನೀವು ಅರ್ಜೆಂಟಾಗಿ ಬನ್ನಿ ಸರ್. ಈಗಲೇ ಬಂದೆ.
ಆವತ್ತು ನೀನು ಯಾರು ಸಾಯಿಸಿದ್ರು? ಏನು ಗೊತ್ತಿಲ್ಲ, ಮಾಸ್ಕ್ ಹಾಕೊಂಡಿದ್ದ. ಅವನ ಆತ್ಮ ಇವನಲ್ಲಿ ಸೇರ್ಕೊಂಡಿದೆ. ಅವನು ಈ ಥರ ಬಂದಿದ್ದಾನೆ ಅಂದರೆ ಏನೋ ಒಳ್ಳೆ ಕೆಲಸ ಮಾಡಕ್ಕೆ ಬಂದಿದ್ದಾನೆ ಅನ್ಸುತ್ತೆ ಸರ್. ನೀವು ಹೊರೆ ಮಾಡ್ಕೋಬೇಡಿ. ಲೆಟ್ಸ್ ವೇಟ್ ಅಂಡ್ ಸಿ. ಓಕೆ ಸರ್. ಸೈಂಟಿಸ್ಟ್ ಅವರೇ, ನೀವು ಹೋಗಿ ಬ್ರಷ್ ಮಾಡ್ಕೊಂಬಂದ್ರೆ ನಿಮಗೆ ಬೂಸ್ಟ್ ಕೊಡ್ತಾರೆ. ನಾನು ಬೂಸ್ಟ್ ಕುಡಿಯಲ್ಲ, ಮತ್ತೆ ವೋಡ್ಕಾ ಮಾತ್ರ ಕುಡಿತೀನಿ. ಹಾ, ಓಡ್ಕನಾ? ಓಡ್ಕನಾ? ಬ್ರೇಕಿಂಗ್ ನ್ಯೂಸ್. ಪ್ರಮುಖ ಸೈಂಟಿಸ್ಟ್ ಕಾಶಿ ವಿಶ್ವನಾಥ್ ಅವರು ಮತ್ತೆ ಹುಟ್ಟಿದ್ದಾರೆ. ವಿಖ್ಯಾತ್ ಸೇನಾ ಅನ್ನೋ 9 ವರ್ಷದ ಬಾಲಕನಲ್ಲಿ ಕಾಶಿ ವಿಶ್ವನಾಥ್ ಅವರ ಆತ್ಮ ಎಂಟ್ರಿ. ಈ ಸನ್ನಿವೇಶ ಇಟ್ಕೊಂಡು ಪೂರ್ವ ಜನ್ಮ ಇದೆ ಅಂತ ನಂಬ್ತಿರೋ ಆಸ್ತಿಕರು, ಇದೆಲ್ಲ ಬೋಗಸ್ ಅಂತ ಹೇಳ್ತಿರೋ ನಾಸ್ತಿಕರು, ಕಾಶಿ ವಿಶ್ವನಾಥ್ ಅವ್ರ ಜೊತೆ ಪರಿಚಯ ಇರೋರು ಬಾಲಕನ ಹತ್ರ ಮಾತಾಡಿ ಕಾಶಿ ವಿಶ್ವನಾಥ್ ಮತ್ತೆ ಹುಟ್ಟಿದಾನೆ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಯಾರು ನೀನು? ಸರ್, ನಾನೊಬ್ಬ ಪತ್ರಿಕೆ ರಿಪೋರ್ಟರ್. ಅದಕ್ಕೆ ಸರ್, ದೇವ್ರಿದಾನ ಇಲ್ವಾ, ಜನ್ಮ ಇದೆಯಾ ಇಲ್ವಾ ಅಂತಹ ಎಷ್ಟೋ ಪ್ರಶ್ನೆಗಳಿಗೆ ನಿಮ್ಮವರೇ ಉತ್ತರ ಸರ್. ಪ್ಲೀಸ್ ಸರ್, ಒಂದ್ಸತಿ ಇಂಟರ್ವ್ಯೂ ಮಾಡಕ್ ಅವಕಾಶ ಕೊಡಿ ಸರ್. ನೋಡಯ್ಯ, ನಮ್ಮ ಟೆನ್ಷನಲ್ಲಿ ನಾವು ಇದ್ದೀವಯ್ಯ. ಇಂಟರ್ವ್ಯೂ ಇಂದಲೇ ಏನೂ ಇಲ್ಲ, ಹೋಗೋ. ಸರ್ ಪ್ಲೀಸ್ ಸರ್, ಒಂದ್ ಅವಕಾಶ ಕೊಡಿ ಸರ್. ಇತಿಹಾಸದಲ್ಲೇ ನಿಮ್ ಮಗ ಒಬ್ಬ ಅದ್ಭುತ ಸರ್. ಆ ಅದ್ಭುತ ಎಲ್ಲರಿಗೂ ಗೊತ್ತಾಗ್ಲಿ ಸರ್. ನಿನ್ನ ಐ ಡಿ ಕಾರ್ಡ್ ತೋರಿಸು. ಅದು ಸರ್ ಅರ್ಜೆಂಟಲ್ಲಿ ಮರ್ತೋದೆ ಸರ್. ಪ್ಲೀಸ್ ಸರ್, ನಿಮಗೆ ಕೈ ಮುಗಿತೀನಿ, ಇಂಟರ್ವ್ಯೂ ಮಾಡಕ್ಕೆ ಅವಕಾಶ ಕೊಡಿ. ಸರಿ, ಹೋಗು. ಸರಿ ಸರ್. ನಿಮ್ಮ ಹೆಸರೇನು? ಕಾಶಿ ವಿಶ್ವನಾಥ್. ನಿಮ್ಮ ಹೆಂಡತಿ ಹೆಸರು? ಸುಜಲಾ. 10ನೇ ಕ್ಲಾಸ್ ತನಕ ನೀವು ಯಾವ ಸ್ಕೂಲಲ್ಲಿ ಓದಿದ್ರಿ? ZPSS ಸ್ಕೂಲ್, ಮಹಾದೇವ್ಪುರ್. 10ನೇ ಕ್ಲಾಸಲ್ಲಿ ನಿಮ್ಮ ಬೆಸ್ಟ್ ಫ್ರೆಂಡ್? ನಾಮಾಲ ರವೀಂದ್ರ. ಅದ್ಭುತ, ಮಹಾ ಅದ್ಭುತ. ಎಲ್ಲ ಕರೆಕ್ಟಾಗಿ ಹೇಳ್ದೆ. ಒಂದು ಲಾಸ್ಟ್ ಕ್ವಶನ್ ಕೇಳಿ. ಆ ಡಿಸ್ಕ್ನ ಎಲ್ಲಿ ಬಚ್ಚಿಟ್ಟೆ? ಯಾವ ಡಿಸ್ಕು? ನಾನು ಯಾವ ಡಿಸ್ಕ್ ಬಗ್ಗೆ ಕೇಳ್ತಿದ್ದೀನೋ ನಿನಗೆ ಚೆನ್ನಾಗಿ ಗೊತ್ತು. ನನ್ಗೇನ್ ಗೊತ್ತಿಲ್ಲ. ಮರ್ಯಾದೆಯಾಗಿ ಹೇಳು. ಹೇಳಲಿಲ್ಲ ಅಂದ್ರೆ ಸತ್ತೋಗ್ತೀಯಾ? ನಾನು ಸತ್ರು ಕೂಡ ಹೇಳೋದಿಲ್ಲ. ಹೇಳೋ, ಆ ಡಿಸ್ಕ್ ಎಲ್ಲಿದೆ? ನನಗೆ ಗೊತ್ತಿಲ್ಲ. ಹೇಳೋ. ಇನ್ನು ಎಷ್ಟು ದಿನ ಅಂತ ಕಣ್ ತಪ್ಸ್ಕೋತೀಯೋ ಕಾಳ್ ನನ್ನ ಮಗನೇ? ಎಷ್ಟು ದಿನದಿಂದ ನೀನು ಹುಡುಕ್ತಾ ಇದ್ದೀವಿ. ಊಸರು ಒಳ್ಳೆ ಬಣ್ಣ ಬದಲಾಯಿಸ್ದಂಗೆ ಮತ್ತೆ ಬದಲಾಯಿಸ್ಕೊಂಡು ಬರ್ತೀಯಾ? ಇನ್ ತಪ್ಸ್ಕೊಳಕ್ಕಾಗಲ್ಲ ನೀನು. ಹಾ. ಏನ ಆ ಸತ್ ಹೋಗಿರೋ ಕಾಶಿ ವಿಶ್ವನಾಥ್ನ ಆತ್ಮ ಈ ವಿಖ್ಯಾತಲ್ಲಿ ಸೇರ್ಕೊಂಡಿದ್ಯಾ? ಹುಚ್ಚು ನನ್ನ ಮಗನೇ, ನಿನ್ನ ಹಿಡ್ಕೊಳಕ್ಕೆ ಅಂತ ಇವನಿನ ಟ್ರೈನಿಂಗ್ ಕೊಟ್ಟು ನಾವು ಹಾಕಿದ ಸ್ಕೆಚ್ ಇದು. ಬ್ಲಡಿ ಫೂಲ್. ಆಹಾ, ನನ್ ಮಗ ತಾನಾಗೆ ಬಂದು ಬುಟ್ಟಿಗೆ ಸಿಗಾಕೊಂಡು ಕೂತಿದ್ದಾನೆ. ಈ ನನ್ನ ಮಗ ನಿನ್ನ ಹೊಡಿತಾನೆ ಅನ್ಕೊಂಡಿರಲಿಲ್ಲ. ಇಟ್ಸ್ ಓಕೆ ಅಂಕಲ್. ಮಗನೇ, ಆಕ್ಟಿಂಗ್ ಅಂತೂ ಸಖತ್ತಾಗಿ ಮಾಡ್ದೆ ಕಣ. ಸೂಪರ್. ಥ್ಯಾಂಕ್ ಯು ಅಪ್ಪ. ಅದ್ ಸರಿ, ನಿನ್ನ ಸ್ಕೂಲ್ಗೆ ಲೇಟ್ ಆಯ್ತು, ಹೊರಡು. ಸ್ಕೂಲ್ಗೆ ಯಾಕೆ ಹೋಗ್ಬೇಕು? ನಾನು ಸೈಂಟಿಸ್ಟ್ ಅಲ್ವಾ? ಲೇ, ನಿನ್ ಕ್ಯಾರೆಕ್ಟರ್ ಮುಗ್ದೈತ್ ಕಣೋ. ಸ್ಕೂಲಿಗೆ ಟೈಮ್ ಆಯ್ತು, ಹೋಗು ಹೋಗು. ಸರ್, ಇದೆಲ್ಲ ಸ್ಕೆಚ್ಚಾ ಸರ್? ಮತ್ತೆ ಆತ್ಮ ಎಲ್ಲಾದ್ರೂ ಇರುತ್ತಾ ಆದಿನಾರಾಯಣ? ಇರಲ್ಲ ಸರ್. ಅಷ್ಟಕ್ಕೆ ಅವ್ನು ಏನ್ ಮಾಡ್ದ ಸರ್? ನನಗೊಂದು ಪ್ರಾಬ್ಲಮ್ ಇದೆ ಸರ್. ಏನದು ಪ್ರಾಬ್ಲಮ್? ಕೋಪ ಸರ್. ಕೋಪನಾ? ಹೌದು ಸರ್. ನಾವು ನೋಡೋ
ಎಷ್ಟೋ ಅನ್ಯಾಯಗಳಿಗೆ ಕೋಪನೇ ಸರ್ ಕಾರಣ. ಸಾಧಾರಣವಾಗಿ ಮನುಷ್ಯನಲ್ಲಿ 1% ಕೋಪ ಇದೆ ಅಂತ ನಾವು ಅನ್ಕೊಂಡ್ರೆ ನನ್ನ ಹತ್ರ 1,00,000% ಇದೆ ಸರ್. ನನಗೇನಾದ್ರೂ ಕೋಪ ಧರಿಸಿದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅವ್ರನ್ನ ಸಾಯಿಸ್ಬಿಡ್ತೀನಿ. ಓ ಮೈ ಗಾಡ್. ಕೋಪ ತಣ್ಣಗಾಗೋವರೆಗೂ ನನಗೆ ಗೊತ್ತಿರಲ್ಲ ನಾನು ಏನು ಮಾಡಿದೆ ಅಂತ. ಟ್ರೀಟ್ಮೆಂಟ್ ಇಲ್ದಿರೋ ಈ ಲಕ್ಷಣಕ್ಕೆ ಡಾಕ್ಟರ್ ಇಟ್ಟಿರೋ ಹೆಸರು ಸರ್ಪನ್ DNA. ನನಗೆ ಗೊತ್ತಿಲ್ಲದೆ ಆಗ್ತಿರೋ ಇದಕ್ಕೆ ನಾನು ತುಂಬ ಮಾನಸಿಕವಾಗಿ ನೋವು ಅನುಭವಿಸ್ತಿದ್ದೀನಿ ಸರ್. ಅದಕ್ಕೆ ನಾನೇನು ಮಾಡಬೇಕು? ಈ ಭೂಮಿ ಮೇಲೆ ಹುಟ್ಟಿರೋ ಎಷ್ಟೋ ಭಯಂಕರವಾದ ರೋಗಕ್ಕೆ ನಿಮ್ಮಂಥ ಸೈಂಟಿಸ್ಟ್ ಔಷಧಿ ಕಂಡಿಡ್ದಿದ್ದಾರೆ ಸರ್. ನೀವು ಪ್ರಯೋಗ ಮಾಡಿ ಮನುಷ್ಯನಲ್ಲಿರೋ ಕೋಪನ ಸಾಯಿಸೋ ವ್ಯಾಕ್ಸಿನ್ ಕಂಡಿಡಿದ್ರೆ ಪ್ರಪಂಚದಲ್ಲಿ ಕ್ರೈಮ್ ರೇಟ್ ತುಂಬ ಕಡಿಮೆ ಮಾಡ್ಬೋದು ಸರ್. ಮನುಷ್ಯನಲ್ಲಿರೋ ಮೂರ್ಖತ್ವ ಸಾಯಿಸಿದ್ರೆ ಮನುಷ್ಯನಾಗಿ ಬದುಕ್ತಾನೆ ಸರ್. ಆದರೆ ಈ ಪ್ರಯೋಗ ಮಾಡೋದು ಈಸಿ ಅಲ್ಲ. ನೀವ್ ಅನ್ಕೊಂಡ್ರೆ ಅದು ಕಷ್ಟ ಅಲ್ಲ ಸರ್. ಓಕೆ, ನಿನ್ನ ವಿಶ್ವಾಸಕ್ಕೆ ಥ್ಯಾಂಕ್ಸ್. ಐ ವಿಲ್ ಟ್ರೈ. ನನಗೀಗ ತುಂಬ ಸಂತೋಷವಾಗಿದೆ ಸರ್. ಇವಾಗ ಈ ವ್ಯಾಕ್ಸಿನ್ಸ್ ಹೇಗ್ ಕೆಲಸ ಮಾಡತ್ರಿ? ಅದು ಹೇಗಂದ್ರೆ, ಈ ವ್ಯಾಕ್ಸಿನ್ನ ತಗೊಂಡ ನಂತರ ಮನುಷ್ಯನಿಗೆ ಬರುವ ಎಲ್ಲ ಕೋಪಗಳನ್ನ ಪೂರ್ತಿಯಾಗಿ ಕಂಟ್ರೋಲ್ ಮಾಡ್ಬೋದು. ಹೌದು ಮಾವಯ್ಯ, ನಮ್ಮ ಈ ವ್ಯಾಕ್ಸಿನ್ ಹೊರಗಡೆ ಬಂದ ತಕ್ಷಣ ಯಾರಿಗೆ ಶಕ್ತಿ ಇದ್ರೂ ಶಕ್ತಿ ಇಲ್ದಿರೋನ್ಗೆ ಏನು ಮಾಡೋಕ್ಕಾಗಲ್ಲ. ಹೌದು ಸರ್. ಈ ವ್ಯಾಕ್ಸಿನ್ ಪ್ರತಿಯೊಬ್ಬ ತಗೋಬೇಕು ಅನ್ನೋ ರೂಲ್ಸ್ ತಗೋಬಂದ್ರೆ ಸರ್ ಇದ್ರ ಉಪಯೋಗ ಇರುತ್ತೆ. ಎಸ್, ಅದಕ್ಕೆ ICMR ಅಪ್ರೂವಲಿ ಕಳಿಸಿ ಟೆಸ್ಟ್ ಎಲ್ಲ ಆದಮೇಲೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಗಿಫ್ಟಾಗಿ ಕೊಡ್ತೀನಿ. ಆಗ ಪ್ರಪಂಚದಲ್ಲಿ ಕ್ರೈಮ್ ರೇಟ್ ಎಲ್ಲ ಝೀರೋಗೆ ಬಂದು ಮನುಷ್ಯರೆಲ್ಲರೂ ಸುಖಶಾಂತಿಯಿಂದ ಬದುಕ್ತಾರೆ. ಯಾರೋ ಸುಖ ಶಾಂತಿಯಿಂದ ಬದುಕು ನಮ್ಗ್ಯಾಕೆ ಸರ್? ನಮ್ಮ ಸುಖ ಶಾಂತಿ ನಮಗೆ ಇಂಪಾರ್ಟೆಂಟ್ ಅಲ್ವಾ? ವಾಟ್ ಯು ಮೀನ್? ಐ ಮೀನ್, ಈ ಎರಡೂ ವ್ಯಾಕ್ಸಿನ್ಸ್ಗೆ ನಾವು ಪೇಟೆಂಟ್ ರೈಟ್ಸ್ ತಗೊಂಡ್ರೆ ಪ್ರಪಂಚದಲ್ಲಿ ನಮಗಿಂತ ದೊಡ್ಡ ಶ್ರೀಮಂತರು ಯಾರೂ ಇರಲ್ಲ. ಅದಕ್ಕೆ ವೈದ್ಯರನ್ನ ಕೊಂಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬಾರ್ದು. ಕೊಂಡ್ಕೊಳ್ಳೋಕೆ ಪ್ರಯತ್ನ ಮಾಡೋರು ಕೂಡ ಬದುಕೋಕ್ಕಾಗಲ್ಲ. ಸೊ ಎಲ್ಲದಕ್ಕಿಂತ ದುಡ್ಡೇ ಮುಖ್ಯ ಅಲ್ವಾ ಸರ್? ಎಷ್ಟೇ ಹೇಳಿದ್ರು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಇದು ನನ್ನ ಫೈನಲ್ ಡಿಸಿಷನ್. ಸರ್, ನೀವು ಈ ವ್ಯಾಕ್ಸಿನ್ ಕಂಡಿಡೋದಕ್ಕೆ ಮುಖ್ಯವಾದ ಕಾರಣನೇ ನಾನು. ನನಗೂ ಅಧಿಕಾರ ಇದೆ. ಕಾರಣ ನೀನಾಗಿರ್ಬೋದು, ಆದ್ರೆ ಕಂಡಿಡ್ದಿದ್ದು ನಾನು. ಈ ಕಾಯಿಲೆ ನಿನಗಿದೆ ಅಂತ ನನಗೆ ಹೇಳಿದೆ. ಅದಕ್ಕೆ ಈ ಫಾರ್ಮುಲಾನ ಸಕ್ಸಸ್ ಮಾಡಿ ಈಗ ವ್ಯಾಕ್ಸಿನ್ನ ಬೇಕು ಅಂತಿದ್ಯಾ. ಯಾಕೆ ಸರ್? ಅದು ನೀನೇನು ಹೇಳಕ್ ಬರಬೇಡ, ಇಲ್ಲಿಂದ ಹೋಗೋ. ಸರ್, ನನಗೇನೋ ಒಂದು ಸೆಟ್ಲ್ ಆಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ ಸರ್. ಏಯ್, ಎದ್ದೇಳೋ, ನಡೆಯೋ ಹೊರಗಡೆ. ಸೆಲ್ಫಿಶ್ನೆಸ್ ಫಲೋ. ಏನೋ ನೋಡ್ತಾ ಇದೀಯಾ? ನಡೆ. ಅದೇನ್ ಸರ್ ಅವ್ನು ಹಾಗೆ ಬದಲಾಗೋದಾ? ಸ್ವಾರ್ಥ. ವ್ಯಾಕ್ಸಿನಲ್ಲಿ ಏನು ಕೆಟ್ಟಿಲ್ಲ ಅಂತ ಆ ಕೋಪನೇ ಅವ್ರನ್ನ ಸಾಯಿಸಿ ಆಸ್ತಿ ಸಂಪಾದನೆ ಮಾಡಿಕೊಡುತ್ತೆ ಅನ್ನೋ ಸ್ವಾರ್ಥ.
ಸೈಂಟಿಸ್ಟ್ ಬದುಕಿದ್ರೆ ಸಿಂಥೆಟಿಕ್ ಮೀಟ್ ಆ ರೀತಿ ಒಂದು ಎಷ್ಟೋ ಪ್ರಯೋಗಗಳನ್ನ ಈ ಸಮಾಜಕ್ಕೆ ತಂದು ಕೊಡ್ತಾ ಇದ್ರು. ಕಾಳ್ ನನ್ ಮಗನೆ, ನಿನ್ ಮನುಷ್ಯನೋ? ನಿನ್ ಕಾಯಿಲೆ ಕಡಿಮೆ ಮಾಡೋಕೆ ಸೈಂಟಿಸ್ಟ್ ವ್ಯಾಕ್ಸಿನ್ ಕಂಡಿಡಿದ್ರೆ ಅವನೇ ಸಾಯಿಸ್ತೀಯಾ? ಆ ವ್ಯಾಕ್ಸಿನ್ ಇದ್ದಿದ್ರೆ ಜಗತ್ತಿಗೆ ಎಷ್ಟು ಹೆಲ್ಪ್ ಆಗ್ತಿತ್ತು ಗೊತ್ತಾ? ಈಗ ಅದೆಲ್ಲಿದೆಯೋ ಏನೋ ಗೊತ್ತಿಲ್ಲ. ಸರ್, ಸರ್ಪೆಂಟೆಂಟ್ ಇರೋ ಮಕ್ಕಳನ್ನ ಅವರಪ್ಪ ಗೌತಮ್ ಸಾಯಿಸ್ತಾ ಅಲ್ವಾ ಸರ್? ಮತ್ತೆ ಇವನು ಯಾರು? ಸತೋದ ಅನ್ಕೊಂಡ ಆ ಹುಡುಗನ ಇವನು. ಎದ್ದೇಳಪ್ಪ, ಎದ್ದೇಳು ಕಂದ, ಕಂದ ಎದ್ದೇಳೋ, ಎದ್ದೇಳೋ, ಎದ್ದೇಳಪ್ಪ, ಎದ್ದೇಳೋ. ಅಯ್ಯೋ ದೇವ್ರೆ, ಎದ್ದೇಳಮ್ಮ, ಎದ್ದೇಳೋ. ನಾನ್ ಬಂದು ಕರ್ಕೊಂಡು ಹೋಗೋವರೆಗೂ ನೀನ್ ಇಲ್ಲೇ ಇರ್ಬೇಕು ಮಗನೆ. ಸರಿ ಅಮ್ಮ. ನಿನಗೆ ಎಂಥದೇ ಪ್ರಾಬ್ಲಮ್ ಬಂದ್ರು ಯಾವ ಸೌಂಡು ಮಾಡಬಾರ್ದು, ಅರ್ಥ ಆಯ್ತಾ? ಅರ್ಥ ಆಯ್ತಮ್ಮ. ಆದ್ರೆ ನನ್ನನ್ನು ಇಲ್ಲಿ ಯಾಕೆ ಕೂರಿಸ್ತಾ ಇದೀಯಾ? ಹೇಳ್ದೆ ಅಲ್ವಾ ಮಗನೆ, ನಿನಗಿಂತ ಪ್ರಾಬ್ಲಮ್ ಇದೆ ಅಂತ ಹೊರಗಡೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾರ ಕಣೋ. ನನ್ನನ್ನು ಯಾರೂ ಬದುಕೋದಕ್ ಬಿಡಲ್ಲ. ನೀನು ನಿನ್ ತಂಗಿನೂ ಸಾಯಿಸಿ ನಿಮ್ಮಿಬ್ಬರ ಡೆಡ್ ಬಾಡಿನೂ ತಗೊಂಡು ಡ್ಯಾಡಿ ಎಲ್ಲ ಹೊರಟೋದ್ರು ಅಂತ ಪೊಲೀಸವ್ರನ್ನ ನಂಬಿಸಿ ಆಮೇಲೆ ನಾವೆಲ್ಲಾದ್ರೂ ಓಡ್ ಹೋಗಿ ನಮ್ ಜೀವನ ಮಾಡೋಣ ಕಂದ. ಮಗನೆ, ನಾವೆಲ್ಲಾದ್ರೂ ದೂರ ಹೋಗಿ ಬದುಕೋಣ. ಅಮ್ಮ, ಮತ್ ನಮ್ಮ ಮನೆ? ಇದು ಬಾಡಿಗೆ ಮನೆ ಅಲ್ವಾ ಕಂದ? ಓನರಿಗೆ ಫೋನ್ ಮಾಡಿ ಹೇಳಿದ್ದೀನಿ ಖಾಲಿ ಮಾಡ್ತೀವಿ ಅಂತ. ಏನಮ್ಮ ಹುಡುಕ್ತಾ ಇದೀಯಾ? ವಾಶ್ರೂಮ್ಗೆ ಹೋಗ್ಬೇಕು ಕಂದ. ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಹೌದಾ? ಸರಿ, ನಾನು ಇಲ್ಲೇ ಹತ್ರದಲ್ಲಿ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ನೀನು ಇಲ್ಲೇ ಇರ್ತೀಯ ಅಲ್ವಾ? ಇರ್ತೀನಮ್ಮ. ಹುಷಾರು, ನಾನು ಬರೋವರೆಗೂ ಎಲ್ಲೂ ಹೋಗ್ಬಾರ್ದು. ಸರಿ ಅಮ್ಮ, ಮರೀದೆ ಬೇಗ ಬಂದ್ಬಿಡು. ಬರ್ತೀನಿ ಕಂದ, ನೀನು ಇಲ್ಲೇ ಕೂತ್ಕೋ. ಹ್ಮ್. ಏನ್ ಮೇಡಮ್, ಏನ್ ಹುಡುಕ್ತಿದ್ದೀರಾ? ಇಲ್ಲಿ ವಾಶ್ರೂಮ್ಸ್ ಎಲ್ಲಿದೆ? ಆ ಕಡೆ ಇದೆ ನೋಡಿ. ಓಕೆ, ಥ್ಯಾಂಕ್ ಯು ಸರ್. ಪುಟ್ಟ, ನಿಮ್ಮಮ್ಮ ನಮ್ಮನೆಗೆ ಫ್ರೆಶ್ ಅಪ್ ಆಗಕ್ಕೆ ಬರ್ತಾರೆ. ಹೌದಾ? ನಿನ್ನೂ ಕೂಡ ಫ್ರೆಶ್ ಅಪ್ ಆಗೋಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಮತ್ತೆ ಈ ಲಗೇಜು? ನೀವ್ ಬರೋವರೆಗೂ ಈ ಲಗೇಜ್ ನಾನ್ ನೋಡ್ಕೊಳ್ತೀನಿ ಮಗು, ನೀವ್ ಹೋಗ್ ಬನ್ನಿ. ಇವನ್ ಕೂಡ ನನ್ನ ಫ್ರೆಂಡೇ, ನೀನೇನ್ ಹೆದರ್ಬೇಡ. ಬಾ ಪುಟ್ಟ. ನೋಡಿ, ಇಲ್ಲಿ ಯಾವ್ದಾದ್ರು ಹುಡುಗ ನೋಡಿದ್ರ? ಗೊತ್ತಿಲ್ಲಮ್ಮ. ಅಯ್ಯೋ ದೇವ್ರೆ. ಆ ಹುಡುಗನೇ ಇವನು ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು ಸರ್? ಸೈಂಟಿಸ್ಟ್. ಈ ಹಾರ್ಡ್ ಡಿಸ್ಕನ್ನ ನಿನ್ನ ಹತ್ರ ಸೇಫ್ ಆಗಿ ಇಟ್ಕೋ.
ಏನಿದೆಯೋ ಇದರಲ್ಲಿ? ಇದೊಂದು ಅದ್ಭುತವಾದ ಪ್ರಯೋಗ. ಈ ಪ್ರಯೋಗದಿಂದ ಪ್ರಪಂಚಕ್ಕೆ ತುಂಬಾ ಉಪಯೋಗ ಇದೆ. ಇದು ನನ್ನ ಹತ್ರ ಇದೆ ಅಂತ ಗೊತ್ತಾದ್ರೆ ಯಾರಾದ್ರೂ ನನಗೆ ಏನಾದ್ರೂ ಮಾಡಬಹುದು, ಯಾವ ಕ್ಷಣದಲ್ಲಾದ್ರೂ. ಅದಕ್ಕೆ ನಿನ್ನ ಹತ್ರ ಕೊಡ್ತಾ ಇದ್ದೀನಿ. ಹಾಗೆ ಆಗ್ಲಿ. ಇದನ್ನ ಹೇಗಾದ್ರೂ ಮಾಡಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ತಲುಪಿಸ್ಬೇಕು ಕಣೋ. ಅದಕ್ಕೆ ನಿನ್ನ ಹತ್ರ ಸೇಫ್ ಆಗಿರುತ್ತೆ ಅಂತ ತಂದ್ಕೊಟ್ಟೆ. ಸರಿ ಕಣ, ಇದು ನನ್ನ ಹತ್ರ ಇರುತ್ತೆ ಅಂತ 3ನೇ ಕಣ್ಗೂ ಕೂಡ ಗೊತ್ತಾಗೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ ಚಂದ್ರು. ಸೈಂಟಿಸ್ಟ್ ವಿಶ್ವನಾಥ್ ಆ ಹಾರ್ಡ್ ಡಿಸ್ಕ್ನ ನನಗೆ ಕೊಟ್ಟಾಗ ಆ ಹುಡುಗನ ಬಗ್ಗೆ, ಅವನಿಗಿರೋ ಅಂತ ಕಾಯಿಲೆ ಬಗ್ಗೆ ಎಲ್ಲ ವಿವರಗಳನ್ನು ನನಗೆ ಹೇಳ್ದ. ಪ್ರಮುಖ ಸೈಂಟಿಸ್ಟ್ ಕಾಶಿ ವಿಶ್ವನಾಥ್ ಅವರ ಹಾರ್ಡ್ ಡಿಸ್ಕ್ ಕದ್ದಿದ್ದು ಅವರ ಜೂನಿಯರ್ ಸೈಂಟಿಸ್ಟ್ ನಿವಾಸ್. ಅದೇ ಕಣೋ, ನನ್ನ ಹಾರ್ಡ್ ಡಿಸ್ಕ್ ಮಿಸ್ ಆಗಿದೆ. ಅದರಲ್ಲಿ ನಾನು ಕಂಡು ಹುಡುಕಿರೋ ಆರ್ಟಿಫಿಷಿಯಲ್ ಮೀಟ್ ಫಾರ್ಮುಲಾ ಇದೆ. ತುಂಬಾ ಕಷ್ಟಪಟ್ಟು ಕಂಡುಹಿಡಿದಿದ್ದೀನಿ ಕಣೋ. ನೀನು ಬೇಗ ಮನೆಗೆ ಬಂದ್ರೆ ಅದ್ರ ಬಗ್ಗೆ ನಾನು ನಿಮ್ನ ಭೇಟಿಯಾಗಕ್ಕೆ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೀನಿ. ನಾನೇ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೀನಯ್ಯ. ನೀನೀಗ ಹೋಗೋ, ಆಮೇಲೆ ಮಾತಾಡ್ತೀನಿ. ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನನ್ನ ಹತ್ರ ಇದೆ ಸರ್. ವಾಟ್? ಎಸ್, ಆ ಹಾರ್ಡ್ ಡಿಸ್ಕ್ ಯಾರ ಹತ್ರ ಇದೆ ಅಂತ ನನಗೆ ಗೊತ್ತು. ಸರಿ, ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ. ನಿನಗೆ ಗೊತ್ತಾ ಯಾರ ಹತ್ರ ಇದೆ ಹೇಳು? ನೀವು ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕಂಡಿಡ್ತೀನಿ ಅಂದ್ರೆ ಮಾತ್ರ ಆ ಹಾರ್ಡ್ ಡಿಸ್ಕ್ ನಾನು ನಿಮಗೆ ಕೊಡ್ತೀನಿ. ನೀನು ಹಾರ್ಡ್ ಡಿಸ್ಕ್ ತಗೊಂಬಂದ್ರೆ ನಿನ್ನ ಪ್ರಾಬ್ಲಮ್ ಏನಿದೆ ಎಲ್ಲ ಸಾಲ್ವ್ ಮಾಡ್ತೀನಿ. ತಗೊಳ್ಳಿ ಸರ್, ನಿಮ್ಮ ಪ್ರಯೋಗ ಇರೋ ಹಾರ್ಡ್ ಡಿಸ್ಕ್. ಸೂಪರ್ ಕಣೋ, ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಮೈ ಪ್ಲೆಷರ್ ಸರ್. ಈಗ ಹೇಳು, ನಿನ್ನ ಪ್ರಾಬ್ಲಮ್ ಏನು? 1 ನಿಮಿಷ. ಹಲೋ, ನಾನು ಅರ್ಜೆಂಟಾಗಿ ಊರಿಗೆ ಹೋಗಬೇಕು. ನಾನು ವಾಪಸ್ ಬಂದ ಮೇಲೆ ನಿನ್ನ ಪ್ರಾಬ್ಲಮ್ ಬಗ್ಗೆ ರಿಸರ್ಚ್ ಮಾಡ್ತೀನಿ. ಓಕೆ ಸರ್. ಈಗ ಹೇಳು, ನಿನ್ನ ಪ್ರಾಬ್ಲಮ್ ಏನು? ಸರ್ಪೆಂಟ್ DNA. ಸರ್, ನೀವು ಈ ಟೋಟಲ್ ಇನ್ಸಿಡೆಂಟಲ್ಲಿ ನೀವೊಂದು ಸುಳ್ಳು ಹೇಳಿದ್ರಿ ಸರ್. ಹೌದು ಸರ್. ಸುಳ್ಳು ಹೇಳಿದ್ನ? ಎಸ್ ಸರ್. ನಾನಾ? ಸೈಂಟಿಸ್ಟ್ ಕಾಶಿ ವಿಶ್ವನಾಥನ ಮತ್ತೆ ಅವ್ರ ಫ್ಯಾಮಿಲಿನ ನೀವೇ ಸಾಯಿಸಿ ಆ ಹುಡುಗ ಸಾಯಿಸ್ತಾ ಅಂತ ನೀವು ಸುಳ್ಳು ಹೇಳಿಲ್ವಾ ಸರ್? 1 ನಿಮಿಷ. ನೋ ಸರ್, ನೋ. ನಿಮ್ಮನ್ನ ಅವರು ಅಷ್ಟೊಂದೆಲ್ಲ ನಂಬಿದ್ರೆ ನೀವು ಅವ್ರಿಗೆ ಮೋಸ ಮಾಡ್ತೀರಾ ಸರ್? ತನ್ನನ್ನು ಯಾರೋ ಸಾಯಿಸ್ತಾರೆ ಅಂತ ಅನ್ಕೊಂಡು ತಮ್ಮ ಪ್ರಯೋಗ ಸಕ್ಸಸ್ ಆಗ್ಲಿ ಅಂತ ನಿಮ್ ಕೈಲಿ ಕೊಟ್ರೆ ನೀವು ನಂಬಿಕೆ ದ್ರೋಹ ಮಾಡ್ತೀರಾ. ದಿಸ್ ಇಸ್ ಟೂ ಮಚ್ ಸರ್. ನಾನು ಸೈಂಟಿಸ್ಟ್ನ ಸಾಯಿಸ್ತೆ ಅಂತ ನಿನಗೆ ಯಾರು ಹೇಳಿದ್ದು? ಹೇಳ್ತೀನಿ ಸರ್. ಗುಡ್ ಮಾರ್ನಿಂಗ್ ಸರ್. ನನ್ನ ಫ್ರೆಂಡ್ ಮಾಡಿದ ಅನ್ಯಾಯ ನೆನೆಸ್ಕೊಂಡ್ರೆ ಕೋಪದಿಂದ ಕುದಿತಾ ಇದ್ದೀನಿ. ಯಾರ ಬಗ್ಗೆ ಸರ್ ನೀವು ಮಾತಾಡ್ತಾ ಇರೋದು? ಇನ್ಯಾರಯ್ಯ, ಆ ರಿಟೈರ್ಡ್ SP ಚಂದ್ರಕಾಂತನ ಬಗ್ಗೆ. ಅಯ್ಯೋ, ಅವರು ಡಿಪಾರ್ಟ್ಮೆಂಟಲ್ಲಿ ತುಂಬಾ ಸಿನ್ಸಿಯರ್ ಆಫೀಸರ್ ಅಲ್ವಾ ಸರ್? ಇದುವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಆ ಸೈಂಟಿಸ್ಟ್ನ, ಅವರ ಫ್ಯಾಮಿಲಿನ, ಹಾಗೆ ಆ ಸಣ್ಣ ಮಗು ಅಂತ ಕೂಡ ನೋಡದೆ ಸಾಯಿಸ್ಬಿಟ್ಟು ಆ ಪ್ರಯೋಗನ ಮಾರ್ಕೊಳ್ಳೋಕೆ ನನ್ನ ಸಹಾಯನ ಕೇಳಿದೆ ಅಂದ್ರೆ ತಿಳ್ಕೊ ನೀನು ಅವನೆಂಥ ಗೋಮುಖ ವ್ಯಾಘ್ರ ಅಂತ. ನಿಜವಾಗ್ಲೂ ನಂಬಕ್ಕಾಗ್ತಾ ಇಲ್ಲ ಸರ್. ಸರ್, ತಪ್ಪನ್ನ ಯಾರೇ ಮಾಡಿದ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸರ್. ಅದಕ್ಕೆ ಈ ಕೆಲಸ ಕಂಪ್ಲೀಟ್ ಮಾಡೋಕೆ ನಿನ್ನಂಥ ಸಿನ್ಸಿಯರ್ ಆಫೀಸರ್ನೇ ನೇಮಿಸಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ನನ್ನ ಕೂಡ ನಂಬೋ ಅವಶ್ಯಕತೆ ಇಲ್ಲ ಸರ್. ಇದು ನಿಜ ಅಂತ ನಿನಗೆ ಅನ್ಸಿದ್ರೆ ಮಾತ್ರ ನಾನು ಹೇಳ್ದಾಗ ನೀವು ಮಾಡಿ. ಹೇಳಿ ಸರ್, ಏನ್ ಮಾಡಬೇಕು ಅಂತ. ನೀವೊಬ್ಬ ರಿಪೋರ್ಟರ್ ಥರ ಹೋಗಿ ಎಲ್ಲ ವಿಷಯನ ಕಲೆಕ್ಟ್ ಮಾಡ್ಕೊಳ್ಳಿ. ನಾನು ರಿಪೋರ್ಟರ್ ಅಂದ್ರೆ? ನಾನು ಆಗಲೇ ಫೋನ್ ಮಾಡೆಲ್ಲ ಹೇಳಿದ್ದೀನಿ. ಡನ್ ಸರ್. ಅವನು ಯಾವ್ಯಾವ ಕ್ರೈಮನ್ನ ಹೇಗೆ ಮಾಡಿದ್ನೋ ಅವನ ಬಾಯಿಂದನೇ ಎಲ್ಲವನ್ನು ಹೊರಗೆ ತೆಗೆಸು. ಆ ಸೈಂಟಿಸ್ಟ್ ಏನಾದರೂ ಆ ಹಾರ್ಡ್ ಡಿಸ್ಕನ್ನು ತಗೊಂಡು ಚಂದ್ರಕಾಂತ್ಗೆ ಕೊಟ್ಟಿದ್ದೀನಿ ಅಂತ ಅವನ ಬಾಯಿಂದ ಏನಾದರೂ ಹೇಳಿದ್ರೆ ಆ ಸೈಂಟಿಸ್ಟ್ನ ಸಾಯಿಸೋ ಅವಶ್ಯಕತೆ ಚಂದ್ರಕಾಂತನ್ ಬಿಟ್ಟು ಈ ಭೂಮಿ ಮೇಲೆ ಇನ್ನಾರಿಗೂ ಸಾಧ್ಯ ಇಲ್ಲ ಅಂತ ಅರ್ಥ. ಆವಾಗಲೇ ನಿಂಗೆ ಅರ್ಥ ಆಗತ್ತೆ ನೀನೇ ಹೇಳ್ದ ಹಾಗೆ ತಪ್ಪು ಮಾಡಿದವನು ಯಾರೇ ಆಗಿರಲಿ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ. ಎಸ್ ಸರ್. ಆ ಸೈಂಟಿಸ್ಟ್ನ ಆಸೆ ಜೀವಂತವಾಗಿರ್ಬೇಕಯ್ಯ. ಹೇಗಾದರೂ ಸರಿ ಆ ಹಾರ್ಡ್ ಡಿಸ್ಕ್ನ ನಮ್ಮ ಸ್ವಂತ ಮಾಡಿಕೊಂಡು ನಾವೇ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಗೆ ಕಳಿಸ್ಬೇಕು. ಶೋರ್ ಸರ್.
ಮೂರನೇ ವ್ಯಕ್ತಿ ಗೊತ್ತಾಗಬಾರ್ದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್, ನನ್ನ ಹೆಸರು ಆದಿನಾರಾಯಣ. ಸಾರ್ ಹತ್ರ ಮಾತಾಡಬೇಕಿತ್ತು. ನಿನ್ನವನು ತುಂಬಾನೇ ನಂಬಿಸಿದಾನೆ. ಅಷ್ಟಕ್ಕೂ ಏನಾಯ್ತು ಅಂತ ಗೊತ್ತಾ? ನಿಮ್ಮ ಸೈಂಟಿಸ್ಟ್ ಫ್ರೆಂಡ್ನ ಹಾಗೆ ಅವ್ರ ಕುಟುಂಬದವ್ರನ್ನ ಯಾರು ಕೊಲೆ ಮಾಡಿಸಿರ್ಬೋದು ಅಂತ ಅನ್ಸುತ್ತೆ ನಿಮಗೆ? ಹಲೋ, ಪೊಲೀಸ್ ಸ್ಟೇಷನ್? ತಾಯಿ ಹಾಲು ಕುಡ್ದು ತಾಯಿ ಜೊತೆನೆ ಮಲಗ್ಬೇಕು ಅನ್ನೋ ಮೂರ್ಖ ಅಣ್ಣ ಅವನು. ನನ್ನ ಮಗನ್ ಬಿಡಲ್ಲ, ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತೀನಿ. ಇಷ್ಟಕ್ಕೂ ಆ ಪ್ರಯೋಗದಲ್ಲಿ ಏನಿದೆಯೋ? ವಾಹ್, ಅದ್ಭುತ, ಮಹಾ ಅದ್ಭುತ. ಕಷ್ಟಪಡದೆ ಕೋಟಿ ಕೋಟಿ ಸಂಪಾದನೆ ಮಾಡೋ ಅವಕಾಶನ ಯಾರೋ ಮಿಸ್ ಮಾಡ್ಕೋತಾರೆ. ಏನಣ್ಣ ನೀವು ಮಾತಾಡ್ತಿರೋದು? ಮನುಷ್ಯ ಅಂದವಾಗಿ ಕಾಣಿಸುವಂಥ ಮೃಗ ಕಣಮ್ಮ. ಅವಶ್ಯಕತೆ ಇದ್ದಾಗ ಮಾತ್ರ ಹೊರಗಡೆ ಬರ್ತಾನೆ. ನಿನ್ ನಿಜ ಸ್ವರೂಪ ಇವಾಗ ಬಯಲಾಗ್ತಾ ಇದೆ. ಇಂಥ ಪ್ರಯೋಗಗಳನ್ನ ನಾವೇ ಮಾರ್ಕೊಂಡ್ರೆ ಆ ಕೋಟಿ ಕೋಟಿ ರೂಪಾಯಿಗಳು ನಮ್ದೇ ಆಗುತ್ತಮ್ಮ. ಹೌದು ಕಣೋ. ಅದ್ರಲ್ಲಿ ಬರೋ ದುಡ್ಡಿಂದ ನಾವೇ ಒಂದು ಪಾರ್ಟಿ ಶುರು ಮಾಡಿದ್ರೆ ಆಮೇಲೆ ನಾನೇ CM, ನೀನೇ ಫೈನಾನ್ಸ್ ಮಿನಿಸ್ಟರ್, ಇವನೇ ಹೋಮ್ ಮಿನಿಸ್ಟರ್. ಇವ್ರ ಬಗ್ಗೆ ಗೊತ್ತಿದ್ದೆ ನೀನ್ ಈ ರೀತಿ ಮಾತಾಡ್ತಿದ್ಯಾ? ಅವನ್ ಸಿನ್ಸಿಯಾರಿಟಿ ಅವ್ನಿಗೆ ಏನಮ್ಮ ಕೊಟ್ಟಿದೆ? ಒಂದು ಶಾಲು, ಒಂದು ಹಾರ ಬಿಟ್ರೆ. ಹೇಯ್, ನೀನ್ ಹೋಮ್ ಮಿನಿಸ್ಟರ್ ಆದ್ಮೇಲೆ ನಿನಗೆ ಬೇಕಾದ್ದನ್ನ ಬೇಕಾದಂಗೆ ಮಾಡ್ಕೋ. ನಾನು ಯಾವುದಕ್ಕೂ ಅಡ್ಡಿ ಬರಲ್ಲ. ಏನಂತೀಯ? ಲೇ, ಪ್ರಾಣಿ ಹಸುವಾದಾಗ ಮಾತ್ರನೇ ಮೃಗತರ ಬದಲಾಗತ್ತೆ. ಆದ್ರೆ ಮನುಷ್ಯ ಪ್ರತಿ ನಿಮಿಷ ಮೃಗನೇ ಅಂತ ನೀನು ಕೂಡ ನಿರೂಪಿಸ್ಬಿಟ್ಟೆ. ಯಾವತ್ತಾದ್ರೂ ಕ್ರೈಮ್ ಸ್ಪಾಟ್ಗೆ ಹೋಗಿ ನೋಡಿದ್ಯಾ? ಒಬ್ಬ ಮನುಷ್ಯ ಮೃಗತರ ಬದಲಾಗಿ ಇನ್ನೊಬ್ಬ ಮನುಷ್ಯನ ಮೇಲೆ ದಾಳಿ ಮಾಡೋವಾಗ ಆ ದೇಹ ಅನುಭವಿಸುವಂತ ನೋವು ಬಗ್ಗೆ ನಿನಗೆ ಗೊತ್ತಾ? ನಿಜಾನ ಕಬಳಿಸಿರುವಂತ ಸುಳ್ಳು ತನ್ನದೇ ಆಟನ ಆಡ್ತಾ ಇರೋವಾಗ ಮನಸ್ಸು ಅನುಭವಿಸ್ತಾ ಇರುವಂತ ನೋವು ಬಗ್ಗೆ ನಿನಗೆ ಗೊತ್ತಾ? ಒಂದು ಯುವತಿನ ಬಂಧಿಸಿ ನಿಸ್ಸಹಾಯಕ ಸ್ಥಿತಿಲಿರುವಂತ ಆ ಹುಡುಗಿ ಜೀವನನ ಕುಕ್ಕಿ ಕುಕ್ಕಿ ಹುಚ್ಚು ನಾಯಿ ತರ ಕಚ್ಚಿ ಕಚ್ಚಿ ಮಾನವ ಜನ್ಮಸ್ಥಾನವಾಗಿರೋಂತ ಅವಳ ಮರ್ಮಸ್ಥಾನದಲ್ಲಿರುವಂತ ದೇಹನ ಚುಚ್ಚಿ ಚುಚ್ಚಿ ಪ್ರಾಣ ಹೋಗಿರೋಂತ ಶವನು ಕೂಡ ಬಿಡದೆ ಅನುಭವಿಸ್ತಿರೋಂತ ಆ ಪೈಶಾಚಿಕತನವನ್ನ ನೋಡ್ತಾ ಇರೋಂತ ಈ ಸಮಸ್ತ ಪ್ರಕೃತಿ ಅನುಭವಿಸ್ತಾ ಇರೋಂತ ನೋವು ಬಗ್ಗೆ ನನಗೇನಾದ್ರೂ ಗೊತ್ತಾ ಅಂತ ಕೇಳ್ತಾ ಇದ್ದೀನಿ. ಅಂತ ನೀನು ಇಂಥ ಒಂದು ಸಮಾಜಕ್ಕೆ ಅಡ್ಡಗಾಲಾಗಿ ಆ ಫಾರ್ಮುಲಾನ ಮಾರ್ಕೋಬೇಕು ಅಂತ್ಯಾ? ಇಡಿಯಟ್.
ನಂಬಿಟ್ಟೆ ಅಲ್ಲ, ನೀನು ನಂಬಿಟ್ಟೆ ಅಲ್ಲ. ಏಯ್, ನಾನಿನ್ನೊಂದು ಸಣ್ಣ ಟೆಸ್ಟ್ ಮಾಡಿದೆ ಕಣೋ. ಐ ಆಮ್ ಸಾರಿ ಮಾ. ಏಯ್, ನೀನೇನಂತ ನಂಗೆ ಗೊತ್ತಿಲ್ವೇನೋ? ಐ ಆಮ್ ಪ್ರೌಡ್ ಆಫ್ ಯು ಕಣೋ. ಏನೋ ಶಾಕ್ ಆಯ್ತಾ? ಚಂದ್ರಕಾಂತ್ ಹೇಳಿದ್ದು ನಿಜನೇ. ನಿಜವಾದ ವಿಲನು ನಾನೇ. ಸರ್ ಏನ್ ಮಾಡ್ತಾ ಇದ್ದೀರಾ ಸರ್? ಚಂದ್ರಕಾಂತನ್ನೇ ಸಾಯಿಸಿದ್ಮೇಲೆ ನಿನ್ ಹೆಂಗೋ ಬಿಟ್ಬಿಡ್ತೀನಿ. ಸರ್ ನಿಮ್ಮನ್ನ ಕಾಪಾಡ್ತೀನಿ ಸರ್. ಬನ್ನಿ ಸರ್, ಪ್ಲೀಸ್ ಸರ್. ನನ್ನ ಹೇಗೂ ಕಾಪಾಡಕ್ಕಾಗಲ್ಲ. ನೀನು ಕಾಪಾಡಬೇಕಾಗಿರೋದು ನನ್ನ ಫ್ರೆಂಡ್ ಆಸೆನ. ಸರ್, ಅವನ ಆಸೆನ ಕಾಪಾಡಿದ್ರೆ ಅವನ್ನ ನನ್ನ ಕಾಪಾಡ್ದಾಗೇನೆ. ಜೈ ಹಿಂದ್.